Hello everyone. So today in class ಏನು ಮಾಡೋಣ ನೋಡಿ ಎಕ್ಸಸೈಸ್ 4.2 ಎಕ್ಸಸೈಸ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಏನು ಮಾಡಿದ್ರೆ ಎಕ್ಸಸೈಸ್ 4.2 ಕಾನ್ಸೆಪ್ಟ್ ವಿತ್ ಎಕ್ಸಾಂಪಲ್ ಕ್ವೆಶ್ಚನ್ ಸಾಲ್ವ್ ಮಾಡಿದ್ವಿ. ಈಗ ನೋಡಿ ನಾವು ಏನು ಕಾನ್ಸೆಪ್ಟ್ ಮತ್ತೆ ಎಕ್ಸಾಂಪಲ್ ಕ್ವೆಶ್ಚನ್ ಸಾಲ್ವ್ ಮಾಡಿದ್ವಲ್ಲ ಎಕ್ಸಾಕ್ಟ್ಲಿ ಅದೇ ತರ ಈ ಕ್ವೆಶ್ಚನ್ಸ್ ಇರ್ತವೆ. ಓಕೆ, ನಾವು ಈಗ ಸ್ಟಾರ್ಟ್ ಮಾಡೋಣ. ನೋಡಿ ಏನು ಕೊಟ್ಟಿದ್ದಾರೆ ಎಕ್ಸಸೈಸ್ 4.2 ನೋಡಿ. ಎಕ್ಸಸೈಸ್ 4.2 ಏನು ಕೊಟ್ಟಿದ್ದಾರೆ, ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ವಿತ್ ದ ವೆರ್ಟೈಸಸ್ ಅಟ್ ಎ ಪಾಯಿಂಟ್. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ, ಒಂದು 3 ಕ್ವಶನ್ಸ್ ಕೊಟ್ಟು ಇವೆಲ್ಲ ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿಯೋದು. ಸೊ ನಮಗೆ ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿಯೋದು ಫಾರ್ಮುಲಾ ಗೊತ್ತಿದೆ ಯೂಸಿಂಗ್ ದಿ ಡಿಟರ್ಮಿನೆಂಟ್ಸ್. ಓಕೆ, ಸೊ ನಾವು ಲೆಟ್ ಅಸ್ ಅಸ್ಯೂಮ್ ದಟ್ ಇಟ್ ಈಸ್ x1, y1. ಓಕೆ, ಸೊ ಅಂಡ್ ದಿಸ್ ಈಸ್ x2, y2 and this is x3, y3. Okay, now if it is coordinate points of vertices of triangle kottaga, so area of triangle which is equal to half of determinant of x1 y1 1, next ಅದೇ ತರ x2 y2 1, x2 y2 1, next ಅದೇ ತರ x3 y3 1. okay, ಇದು ನೋಡಿ, ಇದನ್ನ ಅದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ you will get a area of triangle direct ಆಗಿ. okay, now just see half I will write as it is determinant of x1 ಪ್ಲೇಸ್ ಅಲ್ಲಿ ಏನಿದೆ 1 ಇದೆ, 1 ಬರ್ಕೊಳ್ಳಿ. y1 ಪ್ಲೇಸ್ ಅಲ್ಲಿ 0 ಇದೆ, ಇಲ್ಲಿ ಅಗೇನ್ 1. ನೆಕ್ಸ್ಟ್ x2 y2 ಪ್ಲೇಸ್ ಅಲ್ಲಿ 6 0 1. ನೆಕ್ಸ್ಟ್ x3 y3 ಪ್ಲೇಸ್ ಅಲ್ಲಿ ಏನಿದೆ ನಮಗೆ 4 3 1. ಇಷ್ಟಿದೆ ನಾವು ಇಷ್ಟಿದೆನಾ, ಇದನ್ನ ಎಕ್ಸ್ಪ್ಯಾಂಡಿಂಗ್ ಬೈ ರೋ 1 ಮಾಡೋಣ. ಸೊ ದಿಸ್ ಈಸ್ ಪ್ಲಸ್ ಮೈನಸ್ ಪ್ಲಸ್ ಆಗುತ್ತೆ, ಎಕ್ಸ್ಪ್ಯಾಂಡಿಂಗ್ ಬೈ ರೋ 1. ದಿಸ್ ಹಾಫ್ ಐ ವಿಲ್ ರೈಟ್ ಆಸ್ ಇಟ್ ಇಸ್, ರೋ 1 ಇಂದ ಎಕ್ಸ್ಪ್ಯಾಂಡ್ ಮಾಡೋಣ. ನೋಡಿ, ದಿಸ್ ಈಸ್ ಪ್ಲಸ್ 1 ಹಾಫ್ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. 0 ಇಂಟು 1 ಮಾಡಿದ್ರೆ 0 ಬರುತ್ತೆ, ಮೈನಸ್ ಆಫ್ 3 ಇಂಟು 1 ಮಾಡಿದ್ರೆ 3 ಬರುತ್ತೆ, 3 ಬರುತ್ತೆ. ನೆಕ್ಸ್ಟ್ ಮೈನಸ್ 0 ಟೈಮ್ಸ್ ಆಫ್ ಎನಿಥಿಂಗ್ ಮಾಡಿದ್ರೆ 0ನೇ ಬರುತ್ತೆ, ಅದಕ್ಕೋಸ್ಕರ ಬರ್ಕೊಳಕ್ ಹೋಗೋಣ. ಓಕೆ, ನೆಕ್ಸ್ಟ್ ಪ್ಲಸ್ 1 ಟೈಮ್ಸ್ ಆಫ್ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. ಇಲ್ಲಿ ನೋಡಿ, ಫಸ್ಟ್ ರೋ ಥರ್ಡ್ ಕಾಲಮ್ ಬಿಡಿ. 6 3 ಎಷ್ಟಾಗುತ್ತೆ, 18 ಆಗುತ್ತೆ, ಮೈನಸ್ ಆಫ್ 4 ಇಂಟು 0 ಮಾಡಿದ್ರೆ 0 ಬರುತ್ತೆ, ಇಷ್ಟು ಬಂತು. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ತೀವಿ. ಸೊ ದಿಸ್ 1/2 ಐ ವಿಲ್ ರೈಟ್ ಆಸ್ ಇಟ್ ಈಸ್. ಓಕೆ, ನಾವು ಹಿಯರ್ ಯು ಜಸ್ಟ್ ಏನು ಕೊಟ್ಟಿದ್ದಾರೆ. ಓಕೆ, ಸೊ 1 0 ಮೈನಸ್ 3 ಮೈನಸ್ 3 ಬರುತ್ತೆ. 1 ಇಂಟು ಮೈನಸ್ 3 ಅಂದರೆ ಮೈನಸ್ 3 ಬರುತ್ತೆ, ಮೈನಸ್ 3 ಬರ್ಕೊಳ್ಳಿ. 0 ಇಂಟು ಎನಿಥಿಂಗ್ ಅಂದರೆ 0ನೇ ಬರುತ್ತೆ, ಪ್ಲಸ್ ಅದು 0 ಬರ್ಕೊಳ್ಳಿ, ಮೈನಸ್ 1 ಪ್ಲಸ್ 18 ಅಂದರೆ 18 ಬರುತ್ತೆ. ನೋಡಿ, 18 1 ಇಂಟು 18 ಮಾಡಿದ್ರೆ 18 ಬರುತ್ತೆ, 18 ಬರ್ಕೊಳ್ಳಿ. ಓಕೆ, ನಾವು ಈ ಜಸ್ಟ್ ಸಿ 18 ಮೈನಸ್ 3 ಅಂದರೆ 15 ಬರುತ್ತೆ. ಸೊ ವಾಟ್ ಯು ಲೆಫ್ಟ್ ವಿತ್ ಇಸ್ 15 ಡಿವೈಡೆಡ್ ಬೈ 2. ಓಕೆ, ನಮ್ಗೆ ಏನು ಬಂತು, 15 ಡಿವೈಡೆಡ್ ಬೈ 2 ಇಸ್ ದಿ ಆನ್ಸರ್. ನೋಡಿ, 15 ಡಿವೈಡೆಡ್ ಬೈ 2 ಏನು, ಸ್ಕ್ವಯರ್ ಯೂನಿಟ್ಸ್. ಏರಿಯಾ ಆಫ್ ಟ್ರಯಾಂಗಲ್ ಏರಿಯಾ ಇಸ್ ಈಕ್ವಲ್ ಟು 15 ಡಿವೈಡೆಡ್ ಬೈ 2 ಸ್ಕ್ವಯರ್ ಯೂನಿಟ್ಸ್ ಅಂತ ಬರೀಬೇಕು. ಇಷ್ಟು ಬರೆದ್ರೆ ನಿಮ್ಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ, ಇಷ್ಟೇ ನೋಡಿ, ಇಷ್ಟು 2 ಮಾರ್ಕ್ಸ್ ಈ ಎಕ್ಸಸೈಸ್ ಅಲ್ಲಿ ಹೇಳಿದ್ದೀನಿ. ನನಗೆ 2 ಮಾರ್ಕ್ಸ್ ಕ್ವಶನ್ ಟೋಟಲ್ ಆಗಿ ಡಿಟರ್ಮೆಂಟ್ಸ್ ಇದೆ ನೋಡಿ. ಸೊ 2 ಮಾರ್ಕ್ಸ್ ಇನ್ ಕ್ವಶನ್ 1. ಓಕೆ, 1 MCQ ಬರುತ್ತೆ. 2 ಮಾರ್ಕ್ಸ್ ಇನ್ ಕ್ವಶನ್ 1. ಓಕೆ, ನೆಕ್ಸ್ಟ್ 4 ಮಾರ್ಕ್ಸ್ ಇನ್ ಕ್ವಶನ್ 1. ನೆಕ್ಸ್ಟ್ ಅದೇ ಥರ 5 ಮಾರ್ಕ್ಸ್ ಇನ್ ಕ್ವಶನ್ 1. ಟೋಟಲ್ ಆಗಿ ಎಷ್ಟಾಗುತ್ತೆ ಅಂದರೆ 12 ಮಾರ್ಕ್ಸ್ ಬರ್ತಾವೆ ನೋಡಿ. 12 ಮಾರ್ಕ್ಸ್ ಡಿಟರ್ಮೆಂಟ್ಸ್ ಇದೆ. ಓಕೆ, ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಂಡು ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ, ನೆಕ್ಸ್ಟ್ ಅದೇ ಥರ ನೋಡಿ, ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್. ಕ್ವಶನ್ ನಂಬರ್ 1 ಅದರಲ್ಲಿ ಸಬ್ ಕ್ವಶನ್ 2 ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ವಿತ್ ದ ವೆರ್ಟೈಸಸ್ ಕೊಟ್ಟಿದ್ದಾರೆ. ಓಕೆ, ಲೆಟ್ ಅಸ್ ಅಸ್ಯೂಮ್ ದಿಸ್ ಆಸ್ vertices as x1, y1. okay, so this is assumed as x2, y2. ಹೌದಾ? ನೆಕ್ಸ್ಟ್ ದಿಸ್ ಯು ಅಸ್ಯೂಮ್ಡ್ as x3, y3. ಓಕೆ, ನಾವು ಇಷ್ಟಿದೆ ನೋಡಿ. ಸೊ ವಿ ನೋ ದಟ್ ಏರಿಯಾ ಆಫ್ ಟ್ರಯಾಂಗಲ್. ಇದನ್ನೇ ಬರ್ಕೊಂಡು ಇದನ್ನೇ ಕಾಪಿ ಮಾಡ್ಕೊಂಡು ಬರ್ಕೊಳ್ತೀನಿ ನೋಡಿ. ಸೊ ವಿ ನೋ ದಟ್ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಯೂಸಿಂಗ್ ಡಿಟರ್ಮೆಂಟ್ಸ್. ಓಕೆ, ಅದನ್ನೇ ಇಲ್ಲಿ ಕಾಪಿ ಮಾಡ್ತೀನಿ, ಇನ್ನೊಂದ್ಸಲ ಏನು ಬರೆಯೋದು ಅಂತೇಳಿ. ಓಕೆ, ಸೊ ನಾವು ಯು ಜಸ್ಟ್ ಇದನ್ನ ಮುಂದೆ ಸಿಂಪ್ಲಿಫೈ ಮಾಡ್ತೀನಿ. x1 y1 ಪ್ಲಸ್ ಅಲ್ಲಿ ಏನಿದೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆ, ನಾವು ಹಿಯರ್ ಏನಿದೆ ಹಾಫ್ ಆಫ್ ಡಿಟರ್ಮೆಂಟ್ ಆಫ್, ಇಲ್ಲಿ x1 y1 ಪ್ಲಸ್ ಏನಿದೆ 2 7 ಇದೆ, 2 7 1. x2 y2 ಪ್ಲಸ್ ಅಲ್ಲಿ 1 1 1. x3 y3 ಪ್ಲಸ್ ಅಲ್ಲಿ 10 8 1. ಇಷ್ಟಿದೆ ನೋಡಿ. ನಾವು ಎಕ್ಸ್ಪ್ಯಾಂಡಿಂಗ್ ಬೈ ರೋ 1, ಸೊ ದಟ್ ಈಸ್ ಪ್ಲಸ್ ಮೈನಸ್ ಪ್ಲಸ್ 1. ದಿಸ್ ಹಾಫ್ ಐ ವಿಲ್ ರೈಟ್ ಆಸ್ ಇಟ್ ಈಸ್, ಓಕೆ, 2 ಟೈಮ್ಸ್ ಆಫ್, ಇಲ್ಲಿ ನೋಡಿ ಎಕ್ಸ್ಪ್ಯಾಂಡಿಂಗ್ ಬೈ ಫಸ್ಟ್ ರೋ ಅಂತ ಬಂದಾಗ, ಸೊ 2 ಟೈಮ್ಸ್ ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಟು ನಾನು ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡೋಕೆ ಹೇಳಿದ್ದೀನಿ ಇವೆಲ್ಲ. ಓಕೆ, ಬೇಕಾದ್ರೆ ನಿಮಗೆ ಕಾನ್ಸೆಪ್ಟ್ ಒಂದ್ಸಲ ನೋಡ್ಕೊಂಬನ್ನಿ ಹೋಗಿ. ಇದು ಬಿಟ್ಬಿಡಿ, ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. 1 ಇಂಟು 1 ಮಾಡಿದ್ರೆ 1 ಬರುತ್ತೆ, ಮೈನಸ್ ಆಫ್ 8 ಇಂಟು 1 ಮಾಡಿದ್ರೆ 8 ಬರುತ್ತೆ, 8 ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮೈನಸ್ 7 ಆಫ್
ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಟಾಗ 1 ಇಂಟು 1 ಮಾಡಿದ್ರೆ 1 ಬರುತ್ತೆ, ಮೈನಸ್ ಆಫ್ 10 ಇಂಟು 1 ಮಾಡಿದ್ರೆ 10 ಬರುತ್ತೆ ನೋಡಿ. ನೆಕ್ಸ್ಟ್ ಪ್ಲಸ್ 1 ಆಫ್ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಟಾಗ 1 ಇಂಟು 8 ಮಾಡಿದ್ರೆ 8 ಬರುತ್ತೆ, ಮೈನಸ್ ಆಫ್ 10 ಇಂಟು 1 ಮಾಡಿದ್ರೆ 10 ಬರುತ್ತೆ, ಇಷ್ಟು ಬರುತ್ತೆ. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡೋಣ. ಎಲ್ ದಿಸ್ 1/2 ಎಲ್ ರೈಟ್ ಆಸ್ ಇಟ್ ಈಸ್ ನೋಡಿ. ಓಕೆ, 2 ಟೈಮ್ಸ್ ಆಫ್ 1 ಮೈನಸ್ 8 ಅಂದರೆ ಮೈನಸ್ 7 ಬರುತ್ತೆ, -7 ಮೈನಸ್ 7 ಆಫ್ 1 ಮೈನಸ್ 10 ಅಂದರೆ -9 ಬರುತ್ತೆ, -9 ಬರುತ್ತೆ, ಪ್ಲಸ್ 1 ಆಫ್ 8 1 ಇಂಟು 8 ಮೈನಸ್ 10 ಅಂದರೆ -2 ಬರುತ್ತೆ, -2 ಬರುತ್ತೆ, ಇಷ್ಟು ಬಂತು ನೋಡಿ. ಓಕೆ, ನೆಕ್ಸ್ಟ್ ಫರ್ದರ್ ನೋಡಿ ಏನು ಬರುತ್ತೆ. ಸೊ 1/2 ಐ ವಿಲ್ ರೈಟ್ ಆಸ್ ಇಟ್ ಈಸ್. ನಾವು ದಿಸ್ ವಿಲ್ ಬಿಕಮ್ 2 ಇಂಟು -7 ಮಾಡಿದಾಗ -14 ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 9 7 ಎಷ್ಟಾಗುತ್ತೆ 63 ಆಗುತ್ತೆ, 63 1 ಇಂಟು -2 ಮಾಡಿದ್ರೆ -2 ಬರುತ್ತೆ, ಇಷ್ಟು ಬಂತು. ಸೊ ನಾವು ವಾಟ್ ಯು ಕ್ಯಾನ್ ಡೂ ಇಟ್ ಆಸ್ ನಾವು ನೋಡಿ ಹಿಯರ್ ಇದು ಎಷ್ಟಾಗುತ್ತೆ ನೋಡಿ 63ಯಲ್ಲಿ. ಓಕೆ, 63ಯಲ್ಲಿ 63ಯಲ್ಲಿ 14 ಕಳೀರಿ. ಫಸ್ಟ್ 14 ಕಳೆದ್ರೆ ಎಷ್ಟಾಗುತ್ತೆ 59 49 ಆಗುತ್ತೆ. 49ಅಲ್ಲಿ ಮತ್ತೆ 2 ಕಳೀರಿ, 49 2 ಕಳೆದ್ರೆ 47 ಆಗುತ್ತೆ. ಸೊ ದಿಸ್ ಇಸ್ 47 ಡಿವೈಡೆಡ್ ಬೈ 2 ಸ್ಕ್ವೇರ್ ಯೂನಿಟ್ಸ್. ಓಕೆ, ಏರಿಯಾ ಆಫ್ ಟ್ರಯಾಂಗಲ್ ವಿತ್ ದ ಕೋಆರ್ಡಿನೇಟ್ ಪಾಯಿಂಟ್ಸ್ ಆಫ್ ವೆರ್ಟೈಸಸ್ ಇಷ್ಟು ಬಂದಾಗ ಏರಿಯಾ ಆಫ್ ಟ್ರಯಾಂಗಲ್ ಏನು ಬರುತ್ತೆ ಇದು. ದಿಸ್ ಇಸ್ ವಾಟ್ ದಿ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಗಂಟ್ಲು ಕೆಟ್ಟಿದೆ, ಕ್ಲಾಸ್ ಮಾಡಿ. ಓಕೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋದಂತೆ. ಕ್ವಶನ್ ನಂಬರ್ 1 ಅಲ್ಲಿ ಸೆಕೆಂಡ್ ಆಯಿತು. ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನು ಕೊಟ್ಟಿದ್ರೆ. ಸೊ ಕ್ವಶನ್ ನಂಬರ್ 1 ಅಲ್ಲಿ ಥರ್ಡ್ ಕ್ವಶನ್ ಎಕ್ಸಾಕ್ಟ್ಲಿ ಸೇಮ್ ಆಸ್ ಇಟ್ ಈಸ್. ಈಗ ಹೆಂಗ್ ಮಾಡಿ ಅದೇ ಥರ ಮಾಡೋಣ. ಸೊ ಲೆಟ್ ಅಸ್ ಅಸ್ಯೂಮ್ ದಟ್ ಆಸ್ ದಿಸ್ ಆಸ್ x1, y1. ಓಕೆ, ದಿಸ್ ಆಸ್ x2, ಓಕೆ ದಿಸ್ ಆಸ್ x2, y2. ದಿಸ್ ಆಸ್ x3, y3. ಇಷ್ಟಿದೆ ನೋಡಿ. ನಾವು ಇಷ್ಟಿದೆ ಅಂತ ಬಂದಾಗ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಗೊತ್ತಿದೆ ನಮಗೆ, ಹೌದಾ? ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನು ನಮಗೆ ಇಲ್ಲೇ ನಾನು ಅಲ್ಲಿದ್ದು ಪೇಸ್ಟ್ ಮಾಡ್ಕೊಳ್ತೀವಿ ನೋಡಿ. ಇದೇ ಫಾರ್ಮುಲಾ, ಹೌದಾ? ಏರಿಯಾ ಆಫ್ ಟ್ರಯಾಂಗಲ್. ಸೊ ನಾವು ಹಾಫ್ ಆಫ್ ಡಿಟರ್ಮಿನೆಂಟ್ ಆಫ್ ಇವು ಬರ್ಕೊಳ್ಳಿ. x1 y1 ಪ್ಲಸ್ ಇದೆ -2 -3 1, ಹೌದಾ? x2 y2 ಪ್ಲಸ್ ಅಲ್ಲಿ 3 2 1, x3 y3 ಪ್ಲಸ್ ಅಲ್ಲಿ ನೋಡಿ -1 -8 1, ಇಷ್ಟಿದೆ ನೋಡಿ. ನಾವು ಇದನ್ನ ಏನು ಮಾಡೋಣ, ಸೊ ಎಕ್ಸ್ಪ್ಯಾಂಡ್ ಮಾಡೋಣ ಬೈ ಡಿಟರ್ಮಿನೆಂಟ್ ಕೆಳಗಡೆ ಎಕ್ಸ್ಪ್ಯಾಂಡಿಂಗ್ ಬೈ ρ1. ಇದೇನಾಗುತ್ತೆ ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ, ಪ್ಲಸ್ ಆಗುತ್ತೆ. ನಾವು ದಿಸ್ 1/2 ಐ ವಿಲ್ ರೈಟ್ ಆಸ್ ಇಟ್ ಈಸ್. ಓಕೆ, ನಾವು ಇಲ್ಲಿ ನೋಡಿ ಮೈನಸ್ ಇಂಟು ಪ್ಲಸ್ ಅಂದರೆ -2 ಆಗುತ್ತೆ. -2 ಟೈಮ್ಸ್ ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. ಓಕೆ, ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಡಿ. 2 ಇಂಟು 1 ಮಾಡಿದ್ರೆ 2 ಆಗುತ್ತೆ, ಮೈನಸ್ ಆಫ್ 1 ಇಂಟು -8 ಮಾಡಿದ್ರೆ -8 ಬರುತ್ತೆ, -8 ಬರುತ್ತೆ. ನೆಕ್ಸ್ಟ್ ಮೈನಸ್ ಆಫ್ -3. ಸೊ ಇಯರ್ ಮೈನಸ್ ಆಫ್ -3 ನೋಡಿ. ಮೈನಸ್ ಆಫ್ -3 ಅಂದರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಡಿ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಟಾಗ 3 ಇಂಟು 1 ಮಾಡಿದ್ರೆ 3 ಬರುತ್ತೆ, ಮೈನಸ್ ಆಫ್ -1 ಇಂಟು -1 ಮಾಡಿದ್ರೆ -1 ಬರುತ್ತೆ, -1 ಬರುತ್ತೆ, ಇಷ್ಟ ಆಯ್ತು. ನೆಕ್ಸ್ಟ್ ಪ್ಲಸ್ 1 ಆಫ್ ಓಕೆ, ನಾವು ಪ್ಲಸ್ 1 ಆಫ್ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಡಿ. ಫಸ್ಟ್ ರೋ ಥರ್ಡ್ ಕಾಲಮ್. ಸೊ 3 ಇಂಟು -8 ಮಾಡಿದ್ರೆ -24 ಬರುತ್ತೆ. ನೆಕ್ಸ್ಟ್ ಮೈನಸ್ ಆಫ್ -1 ಇಂಟು 2 ಮಾಡಿದ್ರೆ -2 ಬರುತ್ತೆ, -2 ಬರುತ್ತೆ, ಇಷ್ಟು ಬರುತ್ತೆ. ಓಕೆ, ನಾವು ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ದಸ್ 1/2 ಐ ವಿಲ್ ರೈಟ್ ಆಸ್ ಇಟ್ ಈಸ್. -2 ಟೈಮ್ಸ್ ಆಫ್ ಇದೇನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ 8 ಆಗುತ್ತೆ. ಓಕೆ, ಬೇಕಾದ್ರೆ ಬರೀತೀನಿ ನೋಡಿ ಒಂದೊಂದು ಸ್ಟೆಪ್. 2 + 8. ಓಕೆ, ಮೈನಸ್ ಇಂಟು ಮೈನಸ್ ಪ್ಲಸ್ 3 ಆಗುತ್ತೆ. ಸೊ 3 + 4 3 + 1 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಗುತ್ತೆ. ನೆಕ್ಸ್ಟ್ ಇದೇ ಥರ ಪ್ಲಸ್ 1 ಟೈಮ್ಸ್ ಆಫ್ 24 ಮೈನಸ್ ಇಂಟು ಮೈನಸ್ -24 ಅಲ್ಲ -24 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಆಗುತ್ತೆ, ಅದು ಬರ್ಕೊಡಿ. ಇಷ್ಟು ಬಂತು ನೋಡಿ. ಸೊ ನಾವು ವಾಟ್ ಐ ಕ್ಯಾನ್ ಡು ಇಟ್ ಆಸ್ ಹಾಫ್ ಆಫ್. ಓಕೆ, ಇದು ನೋಡಿ -2 ಟೈಮ್ಸ್ ಆಫ್ ಇದೇನಾಗುತ್ತೆ 10 ಆಗುತ್ತೆ, 10 ಬರ್ಕೊಳ್ಳಿ. ನೆಕ್ಸ್ಟ್ ಇದು 3 ಟೈಮ್ಸ್ ಆಫ್ 4 ಆಗುತ್ತೆ, 4 ಬರ್ಕೊಳ್ಳಿ. ನೆಕ್ಸ್ಟ್ ಇದು ಪ್ಲಸ್ -24 ಪ್ಲಸ್ 2 ಅಂದರೆ -22 ಆಗುತ್ತೆ, ಅದನ್ನು ಬರ್ಕೊಳ್ಳಿ. ಇಷ್ಟು ಬಂತು ನೋಡಿ. ನಾವು ದಿಸ್ ಹಾಫ್ ಐ ವಿಲ್ ರೈಟ್ ಆಸ್ ಇಟ್ ಈಸ್. ಸೊ ದಿಸ್ ಇಸ್ -2 ಇಂಟು 10 ಮಾಡಿದ್ರೆ -20 ಬರುತ್ತೆ. ಇದು ಪ್ಲಸ್ 12 ಬರುತ್ತೆ, -22 ಬರುತ್ತೆ, ಇಷ್ಟ ಆಯ್ತು. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡೋಣ ನೋಡಿ. ಏನು ಬರುತ್ತೆ ನಮಗೆ ಇಲ್ಲಿ ಸ್ಪೇಸ್ ಇಲ್ಲ, ಸ್ಪೇಸ್ ತಗೊಳ್ಳಂತ ಹೇಳ್ರಿ ಫಸ್ಟ್. ಓಕೆ, ನಾವು ಇಷ್ಟಿದೆ ನೋಡಿ. ಸೊ ನಾವು ಹಿಯರ್ ವಾಟ್ ಯು ಕ್ಯಾನ್ ಡು ಇಟ್ ಆಸ್ 1/2 ಐ ವಿಲ್ ರೈಟ್ ಆಸ್ ಇಟ್ ಈಸ್. ಓಕೆ, ನಾವು 12 ಮೈನಸ್ 22 ಅಂದರೆ ಎಷ್ಟು ಬರುತ್ತೆ ನಮಗೆ? 10 ಬರುತ್ತೆ, ಹೌದಾ? 10 ಬರುತ್ತೆ. ಯಾವ 10? -10 ಬರುತ್ತೆ. -10 -20. ಓಕೆ, -10 -20 ಅಂದರೆ -30 ಬರುತ್ತೆ.
ವಾಟ್ ಯು ಲೆಫ್ಟ್ ವಿತ್ -30. ನಾವು 2 1 2 15 ಅಂದರೆ -15 ಮತ್ತು -15. ಈಗ ನೋಡಿ ಯಾವತ್ತಾದ್ರೂ ನಮ್ಗೆ ಏರಿಯಾ ನೆಗೆಟಿವ್ ಅಲ್ಲಿ ಇರಲ್ಲ, ಹೌದಾ? ಅದಕ್ಕೋಸ್ಕರ ಏನು ಮಾಡೋಣ, ಪಾಸಿಟಿವ್ ಅಲ್ಲಿ ಬರ್ಕೋಬೇಕು. ನಾವು ಎತ್ತಿದ್ರೆ ಏರಿಯಾ ನಾವು -40 ಸ್ಕ್ವೇರ್ ಯೂನಿಟ್ಸ್ ಅಂತೇಳಿ ಯಾವತ್ತೂ ಇರಲ್ಲ. ಅದಕ್ಕೋಸ್ಕರ ಏನು ಮಾಡೋಣ, ನಾವು ಏರಿಯಾ ಪಾಸಿಟಿವ್ ಅಲ್ಲಿ ಬರ್ಕೋಬೇಕು. ಅದಕ್ಕೋಸ್ಕರ ದಿಸ್ ಇಸ್ 15 ಸ್ಕ್ವೇರ್ ಯೂನಿಟ್ಸ್. ಇದೇನಾಗುತ್ತೆ ನಮಗೆ 15 ಸ್ಕ್ವೇರ್ ಯೂನಿಟ್ಸ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. ನೋಡಿ, ನೆಗೆಟಿವ್ ಎಲ್ಲಿ ಬಂದಿದ್ದು ಪಾಸಿಟಿವ್ ಅಲ್ಲಿ ಬರ್ಕೋಬೇಕು ನಾವು. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಇಲ್ಲಿಂದ ಬರ್ಕೊಳ್ಬೇಕು. ಆ ಕೋಆರ್ಡಿನೇಟ್ ಪಾಯಿಂಟ್ಸ್ ಬರ್ಕೋಬೋದು ನೀವು. ಸೊ ವಿಡಿಯೋ ರೆಕಾರ್ಡ್ ಆಗಲಿಲ್ಲ, ನೋಡೋಣ. ಇದು ನಾನು ಕಂಪ್ಲೀಟ್ ಆಗಿ ಆ ಕಡೆ ಹೋಗ್ತಿದ್ದೀನಿ. ಓಕೆ, ಇಲ್ಲಿ ಸ್ವಲ್ಪ ಈ ಕಡೆ ಆದ್ರೆ ಓಕೆ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ರು? ಓಕೆ, ಶೋ ದಟ್ ದಿ ಪಾಯಿಂಟ್ಸ್, ಇವು 3 ಕೊಲಿನಿಯರ್ ಅಂತ ನಾನು ಹೇಳಿದ್ದೀನಿ. ಕೊಲಿನಿಯರ್ ಅಂತ ಬಂದಾಗ, ಓಕೆ, ಇಫ್ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್. ಓಕೆ, ಸೊ ಇದು ಕೊಟ್ಟಿರೋದು ಬರ್ಕೊಳ್ಳಿ. ಪಾಯಿಂಟ್ಸ್ ಏನೇನು ಕೊಟ್ಟಿದ್ರೆ ಬರ್ಕೊಳ್ಳಿ. ಕೊಲಿನಿಯರ್ ಅಂತಂದ್ರೆ ನೋಡಿ, ಸೊ ಆಲ್ ದ ಪಾಯಿಂಟ್ಸ್ ಲೈ ಆನ್ ದ ಸೇಮ್ ಲೈನ್. ಓಕೆ, ಕೊಲಿನಿಯರ್ ಪಾಯಿಂಟ್ಸ್ ಅಂದ್ರೆ ಆಲ್ ದ, ಈ ಎ ಪಾಯಿಂಟ್ ಇದೆ ಅನ್ಕೊಳ್ಳಿ, ದಿಸ್ ಇಸ್ ಬಿ ಪಾಯಿಂಟ್ ಇದೆ ಅನ್ಕೊಳ್ಳಿ, ದಿಸ್ ಸಿ ಪಾಯಿಂಟ್ಸ್, ದೀಸ್ ಆಲ್ ಪಾಯಿಂಟ್ಸ್ ಲೈ ಆನ್ ಸೇಮ್ ಲೈನ್. ನಾನು ಅವಾಗಲೇ ಹೇಳಿದ್ದೀನಿ. ಓಕೆ, ದಿಸ್ ಕೋಆರ್ಡಿನೇಟ್ ಪಾಯಿಂಟ್ ಏನು ಕೊಟ್ಟಿದ್ರೆ ಎ ಪಾಯಿಂಟ್ದು, ಸೊ ದಟ್ ಈಸ್ ಎ ಪಾಯಿಂಟ್ ಕೋಆರ್ಡಿನೇಟ್ ಪಾಯಿಂಟು. I'll just write it here, a of a comma b plus c. Okay, next b point coordinate point ಏನು ಕೊಟ್ಟಿದ್ರೆ b of b comma c plus a. Okay, next ಅದೇ ತರ c ಪಾಯಿಂಟ್ ಕೋಆರ್ಡಿನೇಟ್ ಪಾಯಿಂಟ್ ಏನು ಕೊಟ್ಟಿದ್ರೆ c of c comma a plus b. ಎಷ್ಟು ಕೊಟ್ಟಿದ್ದಾರೆ ನೋಡಿ. ಓಕೆ, ನಾವು ಇಲ್ಲಿ ನೋಡಿ, ಲೆಟ್ ಅಸ್ ಅಸ್ಯೂಮ್ ದಿಸ್ ಆಸ್ x1 comma y1. ಓಕೆ, ಅಂಡ್ ದಿಸ್ ಆಸ್ x2 comma y2. ನೆಕ್ಸ್ಟ್ ಅದೇ ತರ ದಿಸ್ ಆಸ್ x3 y3. ಓಕೆ, ನಾವು ಇನ್ನು ನೋಡಿ, ಇಫ್ ದೀಸ್ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ ಬಂದಾಗ, ಓಕೆ, ಸೊ ಕೊಲಿನಿಯರ್ ಅಂತ ಬಂದಾಗ ಡಿಟರ್ಮಿನೆಂಟ್ ಆಫ್, ಓಕೆ, ಡಿಟರ್ಮಿನೆಂಟ್ ಆಫ್ x1 y1 1 ಅಂಡ್ x2 y2 1 x3 y3 1 ಹ್ಯಾಸ್ ಟು ಈಕ್ವಲ್ ಟು 0 ಬರಬೇಕು. ಓಕೆ, ಇದು ಈಕ್ವಲ್ ಇಫ್, ಇಲ್ಲಿ ಬರೀತಿ ನೋಡಿ, ಇಫ್ 3 points are collinear, if 3 points are collinear, then ಇದೇನು ಬರುತ್ತೆ, ದೆನ್ ಇದು ಬರುತ್ತೆ ನೋಡಿ. ಸೊ ದಿಸ್ ವಿ ವಿಲ್ ಗೆಟ್ ಇಟ್. ದೆನ್ ಇದು ಬರುತ್ತೆ. ಅದನ್ನ ಈಗ ಸಾಲ್ವ್ ಮಾಡೋಣ ನೋಡಿ, ಬರುತ್ತೆ ಎಲ್ಲ ಚೆಕ್ ಮಾಡೋಣ. ಓಕೆ, ನಾವು ಇಲ್ಲಿ ಬರಿತೀನಿ, ಇಲ್ಲಿ ಮಾಡ್ತೀನಿ ನೋಡಿ. ದಟ್ ಈಸ್ ಹಿಯರ್ ಇಟ್ ಈಸ್ ಫಸ್ಟ್ x1 y1 ಪ್ಲಸ್ ಏನಿದೆ, ದಿಸ್ ಇಸ್ a ಇದೆ, ಹಿಯರ್ b ಪ್ಲಸ್ c ಇದೆ. ಓಕೆ, ನೆಕ್ಸ್ಟ್ ಏನಿದೆ, ಇಲ್ಲಿ 1 ಇದೆ, 1 ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದೇ ಥರ ಇಲ್ಲೇನಿದೆ, ಇಲ್ಲಿ ಬಿ ಇದೆ. ಓಕೆ, ಮತ್ತೆ ಇಲ್ಲಿ ಏನಿದೆ, ಸಿ ಪ್ಲಸ್ ಎ ಇದೆ. ಓಕೆ, ಇಲ್ಲಿ 1 ಇದೆ. ನೆಕ್ಸ್ಟ್ ಅದೇ ಥರ x3 y3 ಪ್ಲಸ್ ಇಲ್ಲಿ ಏನಿದೆ, ಸಿ ಇದೆ. ನಾ ಹಿಯರ್ ಇಟ್ ಈಸ್ ಎ ಪ್ಲಸ್ ಬಿ ಇದೆ. ಇಲ್ಲಿ ನೋಡಿ, ವಿಚ್ ಇಸ್ ಈಕ್ವಲ್ ಟು 0. ನೋಡಿ, ಪ್ರೀವಿಯಸ್ ಅಲ್ಲಿ ನಿಮಗೆ ಪ್ರಾಪರ್ಟೀಸ್ ಯೂಸ್ ಮಾಡ್ಕೊಂಡು ಬರ್ಕೊಳ್ತಿದ್ವಿ. ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನು, ಓಕೆ, ರೋ ಟ್ರಾನ್ಸ್ಫಾರ್ಮೇಷನು, ಕಾಲಮ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಂಡು ಬರ್ತಿದ್ವಿ. ಅವಾಗ ಇದು ಬಹಳ ಈಸಿ ಆಗ್ತಿತ್ತು, ಈಸಿಯಿಂದ ಮಾಡ್ಬಿಡ್ತಿದ್ವಿ. ಬಟ್ ಇದು ನಾರ್ಮಲ್ ಮೆಥಡೇ ಮಾಡ್ಬೇಕು, ಏನು ಮಾಡೋಕ್ಕಾಗಲ್ಲ. ಓಕೆ, ಸೊ ಅವಾಗ ಏನು ಮಾಡಿದ್ವಿ, ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್, ರೋ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಂಡು ಈಸಿಯಾಗಿ ಮಾಡ್ಕೊಳ್ತಿದ್ವಿ. ನಾವು ಇದನ್ನು ಪ್ಲಸ್ಸು, ದಿಸ್ ಇಸ್ ಮೈನಸ್, ಇದು ಪ್ಲಸ್ ಅಂತ ಬರ್ಕೊಳ್ತೀವಿ ನೋಡಿ. ಓಕೆ, ಇದು ಪ್ಲಸ್ ಮೈನಸ್ಸು ಪ್ಲಸ್ ಅಂತ ಬರ್ಕೊಳ್ತೀನಿ. ಓಕೆ, ನಾವು ಜಸ್ಟ್ ಇದನ್ನೇನು ಬರಿಬೋದು ಅಂದರೆ, ನಾವು ಇದನ್ನ ಎಕ್ಸ್ಪ್ಯಾಂಡಿಂಗ್ ಬೈ ರೋ 1 ಮಾಡ್ಕೊಂಡು, ಎಕ್ಸ್ಪ್ಯಾಂಡಿಂಗ್ ಬೈ ರೋ 1 ಅಂದರೆ, ಸೊ ಜಸ್ಟ್ ಇಲ್ಲಿ ಸ್ವಲ್ಪ ಜಾಗ ತೊಗೊಳ್ತೀನಿ, ಇಲ್ಲಿ ಸ್ಪೇಸ್ ಇಲ್ಲ. ಓಕೆ, ಸೊ ನಾವು ಎಕ್ಸ್ಪ್ಯಾಂಡಿಂಗ್ ಬೈ ರೋ 1 ನೋಡಿ. ಸೊ ಇದನ್ನ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡ್ಬೇಕು ನಾನು. ಅದು ಎಕ್ಸ್ಪ್ಯಾಂಡಿಂಗ್ ಬೈ ರೋ ಅಂತಂದ್ರೆ, ಸೊ ಎ ಟೈಮ್ಸ್ ಆಫ್, ಓಕೆ, ಎ ಟೈಮ್ಸ್ ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ, ಬಿ ಪ್ಲಸ್ ಸಿ ಪ್ಲಸ್ ಎ ಇಂಟು 1 ಮಾಡಿದ್ರೆ ಸಿ ಪ್ಲಸ್ ಎನೇ ಬರುತ್ತೆ. ನೆಕ್ಸ್ಟ್ ಮೈನಸ್ ಆಫ್ ಎ ಪ್ಲಸ್ ಬಿ ಇಂಟು 1 ಮಾಡಿದ್ರೆ ಎ ಪ್ಲಸ್ ಬಿ ಬರುತ್ತೆ. ಓಕೆ, ಇಷ್ಟ ಆಯ್ತು ನೋಡಿ. ನೆಕ್ಸ್ಟ್ ಮೈನಸ್ ಆಫ್ ಬಿ ಪ್ಲಸ್ ಸಿ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. ಸೊ ಬಿ ಇಂಟು 1 ಮಾಡಿದ್ರೆ ಬಿ ಬರುತ್ತೆ, ಮೈನಸ್ ಆಫ್ ಸಿ ಇಂಟು 1 ಮಾಡಿದ್ರೆ ಸಿ ಬರುತ್ತೆ. ನೆಕ್ಸ್ಟ್ ಪ್ಲಸ್ ಒನ್ ಆಫ್ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ, ಬಿ ಇಂಟು ಎ ಪ್ಲಸ್ ಬಿ. ನೆಕ್ಸ್ಟ್ ಮೈನಸ್ ಆಫ್ ಸಿ ಇಂಟು ಸಿ ಪ್ಲಸ್ ಎ. ಇಷ್ಟಿದೆ ನೋಡಿ. ಓಕೆ, ದಟ್ ಈಸ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡ್ಬೇಕು ನಾನು. ಮಾಡೋಣ ನೋಡಿ. ಓಕೆ, ನಾವು ಎ ಟೈಮ್ಸ್ ಆಫ್, ಇಲ್ಲಿ ನೋಡಿ, ಸಿ ಪ್ಲಸ್ ಎ. ಓಕೆ, ಇಲ್ಲಿ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ, ದಿಸ್ ವಿಲ್ ಬಿಕಮ್ ಮೈನಸ್ ಎ ಮೈನಸ್ ಬಿ. ಇಷ್ಟ ಆಯ್ತು ನೋಡಿ.
ಇಲ್ಲಿ ನೋಡಿ ಮೈನಸ್ ಆಫ್ ಇದೇ ಆಫ್ ಆಗ್ಬಿಟ್ಟಿದೆ ಬಿ ಪ್ಲಸ್ ಸಿ ಇಂಟು ಬಿ ಮೈನಸ್ ಸಿ ಅಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಸಿ. ದಿಸ್ ಸೆಕೆಂಡ್ ಇಟ್ ಆಸ್ ಬ್ರಾಕೆಟ್ ಓಪನ್ ಮಾಡ್ಕೊಂಡು ಬರ್ಕೊಳ್ಳಿ. ದೆನ್ ಇಟ್ ವಿಲ್ ಬಿಕಮ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಆಗುತ್ತೆ ನೋಡಿ. ನೆಕ್ಸ್ಟ್ ಪ್ಲಸ್ ಇದು ನೋಡಿ 1 ಟೈಮ್ಸ್ ಆಫ್ ಎನಿಥಿಂಗ್ ಅದೇ ಬರುತ್ತೆ. ಬಿ ಇಂಟು ಎ ಮಾಡಿದ್ರೆ ಎ ಬಿ ಬರುತ್ತೆ. ನೆಕ್ಸ್ಟ್ ಜೊತೆ ಬಿ ಇಂಟು ಬಿ ಮಾಡಿದ್ರೆ ಬಿ ಸ್ಕ್ವೇರ್ ಬರುತ್ತೆ. ಮೈನಸ್ ಸಿ ಇಂಟು ಸಿ ಮಾಡಿದ್ರೆ ಮೈನಸ್ ಸಿ ಸ್ಕ್ವೇರ್ ಬರುತ್ತೆ. ಪ್ಲಸ್ ಸಾರಿ ಮೈನಸ್ಸು ಓಕೆ ಮೈನಸ್ ಸಿ ಇಂಟು ಎ ಮಾಡಿದ್ರೆ ಮೈನಸ್ ಎ ಸಿ ಬರುತ್ತೆ ಅಥವಾ ಸಿ ಎ ಬರುತ್ತೆ. ಎರಡು ಒಂದೇ ವಿಚ್ ಇಸ್ ಈಕ್ವಲ್ ಟು 0:1. ಓಕೆ ನಾವು ಇಲ್ಲಿ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಮಾಡ್ತೀವಿ. ಇಲ್ಲಿ ಏನು ಉಳಿತು, ಇಲ್ಲಿ ಸಿ ಉಳಿತು, ಇಲ್ಲಿ ಮೈನಸ್ ಬಿ ಉಳಿತು. ಇದು ಒಳಗೆ ಮಲ್ಟಿಪ್ಲೈ ಮಾಡ್ತೀವಿ ನೋಡಿ. ಅವಾಗ ಏನಾಗುತ್ತೆ ಎ ಸಿ ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ದಿಸ್ ಇಸ್ ಎ ಬಿ ಆಗುತ್ತೆ. ಮತ್ತು ಇದು ಮೈನಸ್ ಇಂದ ಮಲ್ಟಿಪ್ಲೈ, ಮೈನಸ್ ಇಂದ ಇದು ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಇದು ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಸಿ ಸ್ಕ್ವೇರ್ ಆಗುತ್ತೆ. ಸೊ ಸಿಮಿಲರ್ಲಿ ಹಿಯರ್ ಏನಿದೆ ನಮಗೆ ಎ ಬಿ ಇದೆ, ಎ ಬಿ ಬರ್ಕೊಳ್ಳಿ. ನೆಕ್ಸ್ಟ್ ಇದು ಪ್ಲಸ್ ಬಿ ಸ್ಕ್ವೇರ್ ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಸಿ ಸ್ಕ್ವೇರ್ ಮೈನಸ್ ಎ ಸಿ ಇಷ್ಟು ಬಂದು ನಾವು ಈ ಜಸ್ಟ್ ಅಬ್ಸರ್ವ್ ಏನೇನು ಟರ್ಮ್ಸ್ ಕ್ಯಾನ್ಸಲ್ ಆಗ್ತಾ ನೋಡಿ. ನಾವು ಪ್ಲಸ್ ಎ ಸಿ ಮೈನಸ್ ಎ ಸಿ ಕ್ಯಾನ್ಸಲ್ ಮಾಡಿ, ಮೈನಸ್ ಸಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿ, ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕ್ಯಾನ್ಸಲ್, ಮೈನಸ್ ಎ ಬಿ ಪ್ಲಸ್ ಎ ಬಿ ಕ್ಯಾನ್ಸಲ್. ವಾಟ್ ಈ ಲೆಫ್ಟ್ ವಿತ್ ಏನು ಉಳಿತು ನಮಗೆ 0 ಬಂತು. ಹೌದಾ? ಸೊ ಏನು ಬಂತು ನಮಗೆ, ಸೊ ಎಲ್ಲ ಕ್ಯಾನ್ಸಲ್ ಮಾಡಿದಾಗ ನಮಗೆ 0 ಬಂತು. ಓಕೆ 0 ಬಂತು, 0 ಬಂದಿದೆ. ದೇರ್ ಫೋರ್ ಎ ಬಿ ಸಿ ಆರ್ ಕೊಲಿನಿಯರ್ ಪಾಯಿಂಟ್ಸ್ ಅಂತ ಬರೀ. ಎ ಬಿ ಸಿ ಆರ್ ಕೊಲಿನಿಯರ್ ಪಾಯಿಂಟ್ಸ್ ಅಂತ ಬರೀ. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇಷ್ಟು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇಷ್ಟು ಓಕೆ ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ. ಓಕೆ ಈಗ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ವ್ಯಾಲ್ಯೂ ಆಫ್ ಕೆ. ಸೊ ವ್ಯಾಲ್ಯೂ ಆಫ್ ಕೆ ಕಂಡುಹಿಡಬೇಕು. ಏರಿಯಾ ಕೊಟ್ಟಿರ್ತಾರೆ ಅವರೇ. ಓಕೆ ಸೊ ದೇ ವಿಲ್ ಬಿ ಗಿವನ್ ಏರಿಯಾ ಕೊಟ್ಟಿರ್ತಾರೆ. ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ವ್ಯಾಲ್ಯೂ ಆಫ್ ಕೆ. ಓಕೆ ನಾವು ನಮಗೆ ಫಾರ್ಮುಲಾ ಗೊತ್ತಿದೆ. ಓಕೆ ಸೊ ನಾವು ಏನು ಫಾರ್ಮುಲಾ ಇದು, ಲೆಟ್ ಅಸ್ ಅಸ್ಯೂಮ್ ದಿಸ್ ಆಸ್ x1, y1. ಓಕೆ ದಿಸ್ ಆಸ್ x2, y2. ಅಲ್ಲಿ ಕ್ವಶನಲ್ಲಿ ಕೊಟ್ಟಿರಲ್ಲ, ನೀವು ಬರ್ಕೊಳ್ಳಿ ಆನ್ಸರ್ ಮರೆಯುವಾಗ. ನಾನು ಇಲ್ಲೇ ಐತೆ ಅಂತ ಬರೀತಿಲ್ಲ. ಸೊ ದಿಸ್ ಯು ಕನ್ಸಿಡರ್ ಆಸ್ x3, y3. ಸೊ ನಾವು ಯು ಜಸ್ಟ್ ಸಿ ಏರಿಯಾ ಆಫ್ ಟ್ರಯಾಂಗಲ್. ನಮ್ಗೆ ಫಾರ್ಮುಲಾ ಗೊತ್ತಿದೆ. ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನು ಹೇಳಿ, ಇದು ಹೌದಾ? ಏರಿಯಾ ಆಫ್ ಟ್ರಯಾಂಗಲ್ ಹಾಫ್ ಆಫ್ x1, y1, 1, x2, y2, 1, x3, y3. ಇದು ಅದನ್ನಲ್ಲಿ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಏರಿಯಾ ಎಷ್ಟು ಕೊಟ್ಟಿದ್ದಾರೆ ಅವರು, ಏರಿಯಾ ದೇ ಹ್ಯಾವ್ ಗಿವನ್ ಆಸ್ ಏರಿಯಾ ವಿಚ್ ಇಸ್ ಈಕ್ವಲ್ ಟು 4 ಸ್ಕ್ವೇರ್ ಯೂನಿಟ್ಸ್. ಓಕೆ ಏರಿಯಾ ದೇ ಹ್ಯಾವ್ ಗಿವನ್ ಆಸ್ 4 ಸ್ಕ್ವೇರ್ ಯೂನಿಟ್ಸ್. ಎಷ್ಟು ಕೊಟ್ಟಿದ್ದಾರೆ ನೋಡಿ. ನಾವು ಹಿಯರ್ ಏರಿಯಾ ವಿಲ್ ರೈಟ್ ಆಸ್ ಪ್ಲಸ್ ಆರ್ ಮೈನಸ್ 4. ಯಾಕೆ ಪ್ಲಸ್ ಆರ್ ಮೈನಸ್ 4 ಅಂದರೆ ನಾನು ಕಾನ್ಸೆಪ್ಟ್ ಮಾಡುವಾಗ ಹೇಳಿದೆ. ಯಾಕಂದರೆ ನಮಗೆ ಅವಾಗಲೇ ಪ್ರೀವಿಯಸ್ ಒಂದು ಕ್ವಶನಲ್ಲಿ ಆನ್ಸರ್ ಮೈನಸ್ ಅಲ್ಲಿ ಬಂತು ಏರಿಯಾ. ಹೌದಾ? ಅಂದ್ರೂ ನಾವು ಪಾಸಿಟಿವ್ ಬಂದಿದ್ದು ತೊಗೊಂಡು. ಹೌದಾ? ಅದಕ್ಕೋಸ್ಕರ ಈ ಬಂದಿರೋ ಆದರೂ ನೆಗೆಟಿವ್ ಬಂದಿರ್ಬೋದಿತ್ತಲ್ಲ, ನೆಗೆಟಿವ್ ಬಂದಿರ್ಬೋದಿತ್ತು. ಬಟ್ ಅಂದ್ರೂ ಏನು ಮಾಡೋಣ, ಪಾಸಿಟಿವ್ ಬರ್ಕೊಂಡಿರ್ತೀವಿ. ಅದಕ್ಕೋಸ್ಕರ ನಮ್ಗೆ ಗೊತ್ತಿಲ್ಲ ಇದು ಪಾಸಿಟಿವ್ ಬಂದಿತ್ತೇನೋ ನೆಗೆಟಿವ್ ಬಂದಿತ್ತು. ಅದಕ್ಕೋಸ್ಕರ ನಾವೇನು ಮಾಡೋಣ, ಎರಡು ತೊಗೊಳ್ಳೋಣ. ಓಕೆ ಎರಡು ತೊಗೊಂಡು ಸಾಲ್ವ್ ಮಾಡ್ಕೊಂಡು ಹೋಗೋಣ. ಓಕೆ ನಾವು ಸೊ ದಿಸ್ ಈಸ್ ಪ್ಲಸ್ ಆರ್ ಮೈನಸ್ 4 ಹಾಫ್ ಆಫ್ x1, y1 ಬರ್ಕೊಳ್ತೀನಿ ನೋಡಿ. ದಿಸ್ ಈಸ್ x1, y1 ಪ್ಲೇಸಲ್ಲಿ k0. ಹೌದಾ? k0, 1. ನೆಕ್ಸ್ಟ್ ಅದರ x2, y2 ಪ್ಲೇಸಲ್ಲಿ ಏನಿದೆ ನಮಗೆ 4, 0, 1. ನೆಕ್ಸ್ಟ್ x3, y3 ಪ್ಲೇಸಲ್ಲಿ 0, 2, 1. ಓಕೆ ನಾವು ಇಲ್ಲಿ ನೋಡಿ ಎಕ್ಸ್ಪ್ಯಾಂಡಿಂಗ್ ಬೈ ರೋ 1 ದಿಸ್ ಪ್ಲಸ್ ಮೈನಸ್ ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಆರ್ ಮೈನಸ್ 8 ಆಗುತ್ತೆ. ಪ್ಲಸ್ ಆರ್ ಮೈನಸ್ 8 2 ಇಂದ ಇಲ್ಲಿ ಮಲ್ಟಿಪ್ಲೈ. ನಾವು ಕೆ ಟೈಮ್ಸ್ ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. 1 ಇಂಟು 0 ಮಾಡಿದ್ರೆ ಏನಾಗುತ್ತೆ 0 ಬರುತ್ತೆ. ಮೈನಸ್ ಆಫ್ 2 ಇಂಟು 1 ಮಾಡಿದ್ರೆ 2 ಬರುತ್ತೆ. ನೆಕ್ಸ್ಟ್ ಮೈನಸ್ 0 ಟೈಮ್ಸ್ ಆಫ್ ಎನಿಥಿಂಗ್ ಅಂದರೆ 0ನೇ ಬರುತ್ತೆ. ನೆಕ್ಸ್ಟ್ ಪ್ಲಸ್ 1 ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. 4 2 ಎಷ್ಟಾಗುತ್ತೆ 8 ಆಗುತ್ತೆ. ಮೈನಸ್ 0 ಅದು ಇಷ್ಟಿದೆ ನೋಡಿ. ನಾವು ಸೊ ವಾಟ್ ಯು ಹ್ಯಾವ್ ಈಸ್ ನಾವು ಕೆ ಇಂಟು -2 ಅಂದರೆ -2k ಆಗುತ್ತೆ. 1 + 8 ಮಾಡಿದ್ರೆ 1 ಇಂಟು 8 ಮಾಡಿದ್ರೆ 8 ಬರುತ್ತೆ. ನಾವು ಇಯರ್ ಇಟ್ ಹ್ಯಾಸ್ ಪ್ಲಸ್ ಆರ್ ಮೈನಸ್ 8 ಇದೆ. ಓಕೆ ನಾವು ಏನು ಮಾಡೋಣ, ಒಂದ್ಸಲ ಪ್ಲಸ್ ಇಂದ ಓಪನ್ ಮಾಡ್ಕೊಂಡು ನೆಕ್ಸ್ಟ್ ಮೈನಸ್ ಇಂದ ಓಪನ್. ಸೊ ಇಫ್ ಯು ಓಪನ್ ವಿತ್ ದ ಪ್ಲಸ್ 8 ವಿಚ್ ಇಸ್ ಈಕ್ವಲ್ ಟು -2k + 8. ಹೌದಾ? ಈ ಪ್ಲಸ್ 8 ಹಾಕಿತ್ತು ಅಂದ್ರೆ ಏನಾಗುತ್ತೆ 8 - 8 ವಿಚ್ ಇಸ್ ಈಕ್ವಲ್ ಟು -2. ಅಂದ್ರೆ ಏನು ಬಂತು ನಮಗೆ, ಇಲ್ಲಿ ಸ್ವಲ್ಪ ಜಾಗ ತಗೊಳತ್ತಲ್ರಿ. ಓಕೆ ನಂದೇನು ಮತ್ತೆ 8 - 8 ಅಂದರೆ 0. ಸೊ ವಿಚ್ ಮೀನ್ಸ್ -2k ಇಸ್ ಈಕ್ವಲ್ ಟು 0. ಹೌದಾ? ಎಷ್ಟು ಬಂತು ನೋಡಿ. ಸೊ ನಾವು ಏನು ಮಾಡೋಣ ಅಂದರೆ, ಸೊ ಹಿಯರ್ ಈ -2ನ ಕಡೆ ಕಳಿಸಿ. ಅವಾಗ ಏನಾಗುತ್ತೆ k ಇಸ್ ಈಕ್ವಲ್ ಟು ಏನಾಗುತ್ತೆ 0 ಆಗುತ್ತೆ. ಕೆ ವ್ಯಾಲ್ಯೂ 1 ಕೆ ವ್ಯಾಲ್ಯೂ 0. ಓಕೆ ಸೊ ನಾವು ಕೆ ವ್ಯಾಲ್ಯೂ ಕಂಡುಹಿಡಿಬೇಕು. ಫೈಂಡ್ ದ ವ್ಯಾಲ್ಯೂಸ್ ಆಫ್ ಕೆ ಅಂತ ಹೇಳಿದ್ರೆ ಕೆ ವ್ಯಾಲ್ಯೂ 1 ಕೆ ವ್ಯಾಲ್ಯೂ 0 ಬಂತು.
ನೆಕ್ಸ್ಟ್ ಅನದರ್ ಕೆ ವ್ಯಾಲ್ಯೂ ನೋಡಿ -8 ವಿಚ್ ಇಸ್ ಈಕ್ವಲ್ ಟು -2k ಟೈಮ್ಸ್ ಆಫ್ 2k ಪ್ಲಸ್ 8. ಈ ಪ್ಲಸ್ 8 ಆ ಕಡೆ ತೊಗೊಂಡು ಏನಾಗುತ್ತೆ -8 ವಿಚ್ ಇಸ್ ಈಕ್ವಲ್ ಟು -2k. -8 ಅಂದ್ರೆ -16 ಆಗುತ್ತೆ ವಿಚ್ ಇಸ್ ಈಕ್ವಲ್ ಟು -2k. ಮೈನಸ್ ಕ್ಯಾನ್ಸಲ್ ಮಾಡಿ 2 1 ಜಾ 2 8 ಜಾ ಹೌದಾ. ಸೊ ನಾವು k ಇಸ್ ಈಕ್ವಲ್ ಟು ಎಷ್ಟು ಬಂತು, k ಇಸ್ ಈಕ್ವಲ್ ಟು ವಿ ಹ್ಯಾವ್ ಗಾಟ್ ಇಟ್ ಆಸ್ k ಇಸ್ ಈಕ್ವಲ್ ಟು 8 ಬಂತು. ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. ನಮಗೆ ಕೆ ವ್ಯಾಲ್ಯೂ 0 ಬರ್ಬೋದು ಅಥವಾ 8 ಬರ್ಬೋದು. ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ನಂಬರ್ 3 ಅಲ್ಲೇ ಅದ್ರಲ್ಲಿ ಮತ್ತೆ ಇನ್ನೊಂದು ಕ್ವಶನ್ ಸಬ್ ಕ್ವಶನ್ ನಾವು ಏನು ಕೊಟ್ಟಿದ್ದಾರೆ ಅಂದ್ರೆ, ಸೊ ನಾವು ಸೇಮ್ ಎಕ್ಸಾಕ್ಟ್ಲಿ ಇದು ಹೆಂಗ್ ಮಾಡಿವಿ ಅದೇ ತರ. ಓಕೆ, ನಾವು ಸೊ ಲೆಟ್ ಅಸ್ ಅಸ್ಯೂಮ್ ದೀಸ್ ಪಾಯಿಂಟ್ಸ್. ಓಕೆ, ನಾವು 4 ಸ್ಕ್ವೇರ್ ಯೂನಿಟ್ಸ್ ಕೊಟ್ಟಿದ್ದಾರೆ, ಬಟ್ ಕೆ ವ್ಯಾಲ್ಯೂ ವಿ ಶುಡ್ ಫೈಂಡ್ ಔಟ್. ಕೆ ವ್ಯಾಲ್ಯೂ ಏನು ಬರುತ್ತೆ ಅಂತ ಕಂಡುಹಿಡಿಬೇಕು. ಸೊ ಏರಿಯಾ ದಟ್ ಈಸ್ ಈಕ್ವಲ್ ಎಷ್ಟು ಕೊಟ್ಟಿದ್ರೆ 4 ಸ್ಕ್ವೇರ್ ಯೂನಿಟ್ಸ್, ಹೌದಾ, 4 ಸ್ಕ್ವೇರ್ ಯೂನಿಟ್ಸ್ ಕೊಟ್ಟಿದೆ. ಓಕೆ, ನಾವು ಇದು ಲೆಟ್ ಅಸ್ ಅಸ್ಯೂಮ್ ಸೇಮ್ ಕ್ವಶನ್ ಏನು ಇಲ್ಲ, ಡಿಫ್ರೆಂಟ್ ಇದೆ. ಓಕೆ, ಲೆಟ್ ಅಸ್ ಅಸ್ಯೂಮ್ ದಿಸ್ ಆಸ್ x1, y1, x1, y1. ಓಕೆ, ದಿಸ್ ಆಸ್ x2, y2. ಓಕೆ, ನೆಕ್ಸ್ಟ್ ದಿಸ್ ಆಸ್ x3, y3. ಈ ಥರ ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ, ನೀವು ಬರಿಬೇಕಿದನ್ನ ಬರೆದ್ಮೇಲೆ ನೆಕ್ಸ್ಟ್ ಇದು ಬರಿ. ನಾನು ಇಲ್ಲೇ ಇದೆ ಅಂತೇಳಿ ಬರೀತಿಲ್ಲ. ಓಕೆ, ನಾವು ಜಸ್ಟ್ ಸಿ ಹಿಯರ್ ಏನು ಮಾಡೋಣ, ನಾವು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಗೊತ್ತಿದೆ. ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನು? ಸೊ ದಟ್ ಈಸ್ ಹಾಫ್ ಆಫ್ ಇದು, ಹೌದಾ, ಹಾಫ್ ಆಫ್ ಡಿಟರ್ಮೆಂಟ್ ಆಫ್ x1, y1, 1. ಇದು ಇದ್ರ ಪ್ರಕಾರ ಸಾಲ್ವ್ ಮಾಡೋಣ ನಾವು. ಸೊ ದಿಸ್ 1/2 ಐ ವಿಲ್ ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಡಿಟರ್ಮೆಂಟ್ ಆಫ್ x1, y1 ಪ್ಲಸ್ ಎಲ್ಲ ಇದೆ -2, 0, 1. x2, y2 ಪ್ಲಸ್ ಎಲ್ಲ ಇದೆ 0, 4, 1. x3, y3 ಪ್ಲಸ್ ಅಲ್ಲಿ 0, k, 1. ಇಷ್ಟೈತೆ. ಸೊ ಏರಿಯಾ ಆಫ್ ಇಷ್ಟು ಕೊಟ್ಟಿದ್ರೆ 4 ಕೊಟ್ಟಿದ್ರೆ ದಟ್ ಈಸ್ +or-4 ಯು ಶುಡ್ ಟೇಕ್. ಅವಾಗಲೇ ಹೇಳಿದ್ದೀನಿ ಯಾಕೆ +or-4. ಈ 2 ಇಂದ ಮಲ್ಟಿಪ್ಲೈ ಮಾಡಿ ಅವಾಗ ಏನಾಗುತ್ತೆ, ದಿಸ್ ಈಸ್ +or-8 ವಿಚ್ ಇಸ್ ಈಕ್ವಲ್ ಟು ಎಕ್ಸ್ಪ್ಯಾಂಡಿಂಗ್ ಬೈ ರೋ 1 ಪ್ಲಸ್ ಮೈನಸ್ ಪ್ಲಸ್. ಅವಾಗ ಏನಾಗುತ್ತೆ -2 ಇದೆ ನೋಡಿ, -2 ಟೈಮ್ಸ್ ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಟರೆ 4 × 1 ಮಾಡಿದ್ರೆ 4 ಬರುತ್ತೆ. 4 ಮೈನಸ್ ಆಫ್ k × 1 ಮಾಡಿದ್ರೆ k ಬರುತ್ತೆ, k ಬರುತ್ತೆ. ನೆಕ್ಸ್ಟ್ ಅದೇ ಥರ, ಸೊ -0 ಟೈಮ್ಸ್ ಆಫ್ 0 × ಎನಿಥಿಂಗ್ ಅಂದರೆ 0 ಬರುತ್ತೆ, ಬರ್ಕೊಳ್ಳೋದೇ ಬೇಡ. +1 ಟೈಮ್ಸ್ ಆಫ್ ಫಸ್ಟ್ ರೋ ಫಸ್ಟ್ ಥರ್ಡ್ ಕಾಲಮ್ ಬಿಟ್ಬಿಡಿ. 0 × k ಮಾಡಿದ್ರೆ 0 ಬರುತ್ತೆ, ಮೈನಸ್ ಆಫ್ 0 × 4 ಮಾಡಿದ್ರೆ 0 ಬರುತ್ತೆ. ಇಷ್ಟ ಆಯ್ತು. ಓಕೆ, ನಾವು ಹಿಯರ್ ನೋಡಿ ದಿಸ್ ಏನಿದೆ +or-8 ವಿಚ್ ಇಸ್ ಈಕ್ವಲ್ ಟು -2 × 4 ಮಾಡಿದಾಗ -8 ಆಗುತ್ತೆ. -2 × -k ಮಾಡಿದ್ರೆ -× ಪ್ಲಸ್ ಆಗುತ್ತೆ, 2k ಆಗುತ್ತೆ. 0 × ಎನಿಥಿಂಗ್ ಇಸ್ 0 ಬರುತ್ತೆ. ಅದೇ ಥರ 0 - 0 ಅಂದರೆ 0 ಬರುತ್ತೆ. 0 × 1 ಮಾಡಿದ್ರೆ ಇದೊಂದು 0 ಅಂದರೆ +or-8 ವಿಚ್ ಇಸ್ ಈಕ್ವಲ್ ಟು -8 + 2k. ಒಂದ್ಸಲ ಏನು ಮಾಡೋಣ ನೋಡಿ, ಪ್ರೀವಿಯಸ್ ಅಲ್ಲೂ ಹಂಗೆ ಬಂದಿತ್ತ ನೋಡಿ, ಪ್ರೀವಿಯಸ್ ಅಲ್ಲೂ ಅದೇ ಬಂದಿತ್ತಲ್ಲ ಇಲ್ಲಿನೂ. ಇಲ್ಲಿ ಸ್ವಲ್ಪ ಮೈನಸ್ ಇದೆ, ಸ್ವಲ್ಪ ಡಿಫ್ರೆನ್ಸ್ ಇದೆ. ಇಲ್ಲಿಗೂ ಅಲ್ಲಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಈಗ ನೋಡಿ, ಈಗ ನಾನು ಏನು ಮಾಡೋಣ, ಒಂದ್ಸಲ +8 ಇಂದ ಓಪನ್ ಮಾಡೋಣ, ಒಂದ್ಸಲ -8. ಓಕೆ, ನೋಡಿ ನಾವು ಹಿಯರ್ ವಾಟ್ ಯು ಹ್ಯಾವ್ ಈಸ್ ಏನು ಮಾಡೋಣ ಅಂದರೆ ನೋಡಿ, ಇದು ಹಿಯರ್ ಇಟ್ ಈಸ್ ನಮಗೆ +8 ಇಂದ ಓಪನ್ ಮಾಡ್ತೀನಿ. +8 ವಿಚ್ ಇಸ್ ಈಕ್ವಲ್ ಟು -8 + 2k ಇಷ್ಟಿದೆ ನೋಡಿ. ಒಂದ್ಸಲ -8 ಇಂದ ಓಪನ್ ಮಾಡಿ, ಒಂದ್ಸಲ -8 ವಿಚ್ ಇಸ್ ಈಕ್ವಲ್ ಟು -8 + 2k ಇಷ್ಟಿದೆ. ಸೊ ನಾವು ವಾಟ್ ಯು ಕ್ಯಾನ್ ಯೂಸ್ -8 ಆ ಕಡೆ ತೋರಿಸಿ. ಅವಾಗ ಏನಾಗುತ್ತೆ 8 + 8 ವಿಚ್ ಇಸ್ ಈಕ್ವಲ್ ಟು 2k. ಅಂದರೆ ಏನಾಗುತ್ತೆ 8 + 8 ಅಂದರೆ 16 ಆಗುತ್ತೆ. 16 ವಿಚ್ ಇಸ್ ಈಕ್ವಲ್ ಟು 2k, ಹೌದಾ. ಓಕೆ, ನೆಕ್ಸ್ಟ್ ಏನು ಮಾಡೋಣ ಅಂದರೆ ನೋಡಿ, ಸ್ವಲ್ಪ ತಡ್ರಿ, ಇದು ಸ್ವಲ್ಪ ಕೆಳಗೆ ಹೋಗ್ತೀನಿ, ಹೋಗ್ತೀನಿ. ಓಕೆ, ಸೊ ನೆಕ್ಸ್ಟ್ ಏನಿದೆ 2 1 ಜಾ 2 1 ಜಾ 2 8 ಜಾ, ಹೌದಾ. ಅಂದರೆ ಕೆ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಷ್ಟು ಬಂತು, 8 ಬಂತು ನೋಡಿ. ಕೆ ವ್ಯಾಲ್ಯೂ 8. ನೆಕ್ಸ್ಟ್ ಅದೇ ಥರ ಈ -8 ಆ ಕಡೆ ತೊಗೊಂಡು, -8 ಆ ಕಡೆ ತೊಗೊಂಡ್ರೆ ಏನಾಗುತ್ತೆ -8 + 8 ವಿಚ್ ಇಸ್ ಈಕ್ವಲ್ ಟು 2k. +8 -8 ಹೋದ್ರೆ 0 ಆಗುತ್ತೆ. 0 ಇಸ್ ಈಕ್ವಲ್ ಟು 2k. ಅಂದರೆ ಕೆ ವ್ಯಾಲ್ಯೂ ಇಸ್ ಈಕ್ವಲ್ ಟು ಏನು ಬಂತು, 0 ಬಂತಂತ. ದೀಸ್ ಆರ್ ದ ವ್ಯಾಲ್ಯೂಸ್ ಆಫ್ ಕೆ. ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಇಷ್ಟು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಶಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ, ನೆಕ್ಸ್ಟ್ ಕ್ವಶನ್ ಮಾಡೋಣ. ಕ್ವಶನ್ ನಂಬರ್ 4. ಓಕೆ, ನಾವು ಈಕ್ವೇಷನ್ ಆಫ್ ಲೈನ್ ಕಂಡುಹಿಡಿಬೇಕು ಇಲ್ಲಿ. ಸೊ ಫೈಂಡ್ ದ ಈಕ್ವೇಷನ್ ಆಫ್ ಲೈನ್. ಓಕೆ, ಸೊ ಫೈಂಡ್ ದ ಈಕ್ವೇಷನ್ ಆಫ್ ಲೈನ್ ಜಾಯ್ನಿಂಗ್. ಓಕೆ, ನಾವು ಒಂದು ಯಾವುದೋ ಲೈನ್ ಇದೆ ಅಂದ್ಕೊಳ್ಳಿ, ಅದ್ರದ್ದು ಕೋಆರ್ಡಿನೇಟ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಎ ಕೋಆರ್ಡಿನೇಟ್ ಪಾಯಿಂಟ್ ದಟ್ ಈಸ್ 1, 2 ಅಂತ ಕೊಟ್ಟಿದ್ದಾರೆ. ಓಕೆ, ಬಿ ಕೋಆರ್ಡಿನೇಟ್ ಪಾಯಿಂಟ್ ದಟ್ ಈಸ್ 3, 6 ಅಂತ ಕೊಟ್ಟಿದ್ದಾರೆ.
let p of x comma y be the any point on the line. Okay, let p of x comma y be the any point on the line. So let us assume this as x1 comma y1. Okay, this as x2 comma y2, this as x3 comma y3. ಇದನ್ನ ಈ ತರ ಅಸ್ಯೂಮ್ ಮಾಡ್ಕೊಳ್ಳಿ. ಓಕೆ, ಈ ತರ ಅಸ್ಯೂಮ್ ಮಾಡ್ಕೊಂಡಾಗ ನಮಗೆ ಸೊ ವೆನ್ ಎವರ್ ನಮಗೆ ನೋಡಿ ಇದು ನೋಡಿ ಇಲ್ಲಿ ಏನಾದ್ರು ಏರಿಯಾ ಐತೆ, ಏರಿಯಾ ಏನಿಲ್ಲ. ಸೊ ವಿಚ್ ಮೀನ್ಸ್ ಇದ್ರದ್ದು ರಿಲೇಷನ್ ಏನು ಬರುತ್ತೆ ಅಂದರೆ ಇಫ್ ಯು ಹ್ಯಾವ್ ಈಕ್ವೇಷನ್ ಆಫ್ ಲೈನ್ ಕಂಡಿಡಿಯಕ್ಕಂದ್ರೆ ಸೊ ನಾವು x1 y1 1, ನೆಕ್ಸ್ಟ್ ಅದೇ ಥರ x2 y2 1, ನೆಕ್ಸ್ಟ್ ಅದೇ ಥರ x3 y3 1 ವಿಚ್ ಇಸ್ ಈಕ್ವಲ್ ಟು 0 ಬರುತ್ತೆ. ಯಾಕೆ 0 ಬರುತ್ತೆ ಅಂದರೆ ಏರಿಯಾ 0 ಬರುತ್ತೆ. ಏರಿಯಾ 0 ಬರುತ್ತೆ. ಸೊ ನೋಡಿ ಏರಿಯಾ 0 ಬರುತ್ತೆ is half area 0 ಬರುತ್ತೆ, ಏರಿಯಾ ಆಫ್ ಟ್ರಯಾಂಗಲ್ 0. ಈ ಹಾಫ್ ಆ ಕಡೆ ಹೋದ್ರೆ ಅದನ್ನು 0 ಬರುತ್ತೆ. ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಬರೀತಿಲ್ಲ, ಇದನ್ನ ಆ ಕಡೆ ಕಳಿಸ್ಬಿಡಿ, ನಮ್ಗೆ ಇದು ಅಷ್ಟೇ ಉಳಿತು. ಹೌದಾ? ಸೊ ನಾವು x1 y1 ಪ್ಲಸ್ ಇಲ್ಲಿ ಏನಿದೆ ನೋಡ್ಕೊಳ್ಳಿ. x1 y1 ಪ್ಲಸ್ ಇಲ್ಲಿ ಏನಿದೆ ಇದು x1 1 ಪ್ಲಸ್ ಇಲ್ಲಿ ಏನಿದೆ x1 y1 ಪ್ಲಸ್ 1 2 1 2 1. ನೆಕ್ಸ್ಟ್ x2 y2 ಪ್ಲಸ್ ಇಲ್ಲಿ ಏನಿದೆ 3 6 3 6 1. x3 y3 ಪ್ಲಸ್ ಇಲ್ಲಿ x y ಇದೆ x y 1 is equal to 0. 1/2 ಆ ಕಡೆ ಕಳಿಸ್ಬಿಟ್ಟು 0 ಆಗ್ಬಿಡುತ್ತೆ. ಹೌದಾ? ನಾವು ಅದೇ ಥರ ನೋಡಿ ಇದನ್ನ ಎಕ್ಸ್ಪ್ಯಾಂಡಿಂಗ್ ಬೈ ರೋ 1 ಪ್ಲಸ್ ಮೈನಸ್ ಪ್ಲಸ್. ಹೌದಾ? ನಾವು ಇಲ್ಲಿ ನೋಡಿ ಎಕ್ಸ್ಪ್ಯಾಂಡಿಂಗ್ ಬೈ ರೋ ದಿಸ್ ಪ್ಲಸ್ 1 ಟೈಮ್ಸ್ ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. ಓಕೆ, ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಟಾಗ ನಮ್ಗೆ ಏನು ಉಳಿತಿಲ್ಲ, ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಟಾಗ 6 ಇಂಟು 1 ಮಾಡಿದ್ರೆ 6 ಬರುತ್ತೆ, ಮೈನಸ್ ಆಫ್ y ಇಂಟು 1 ಮಾಡಿದ್ರೆ y ಬರುತ್ತೆ, y ಬರುತ್ತೆ. ನೆಕ್ಸ್ಟ್ ಮೈನಸ್ 2 ಟೈಮ್ಸ್ ಆಫ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. 3 ಇಂಟು 1 ಮಾಡಿದ್ರೆ 3 ಬರುತ್ತೆ, ಮೈನಸ್ ಆಫ್ x ಇಂಟು 1 ಮಾಡಿದ್ರೆ x ಬರುತ್ತೆ. ನೆಕ್ಸ್ಟ್ ಅದೇ ಥರ ಪ್ಲಸ್ 1 ಆಫ್ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. 3 ಇಂಟು y ಮಾಡಿದ್ರೆ 3y ಬರುತ್ತೆ, ಮೈನಸ್ ಆಫ್ 6 ಇಂಟು x ಮಾಡಿದ್ರೆ 6x ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು 0. ಇದನ್ನು ಸಿಂಪ್ಲಿಫೈ ಮಾಡೋಣ ನೋಡಿ. ಸೊ ನಾವು ದಟ್ ಈಸ್ 6 ಮೈನಸ್ y ವಿಲ್ ರೈಟ್ ಆಸ್ ಇಟ್ ಈಸ್. ಮೈನಸ್ 2 ಟೈಮ್ಸ್ ಆಫ್ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಮೈನಸ್ 6 ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 2x ಬರುತ್ತೆ. ನೆಕ್ಸ್ಟ್ 1 ಇಂಟು 3 ಮಾಡಿದ್ರೆ 3y ಮೈನಸ್ 6x ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು 0. ಓಕೆ, ನೋಡಿ ಹಿಯರ್ ವಿ ಹ್ಯಾವ್ ಇಲ್ಲಿ ಏನಿದೆ ನೋಡಿ, ಇಲ್ಲಿ ಪ್ಲಸ್ 6x ಮೈನಸ್ 6x ಕ್ಯಾನ್ಸಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪ್ಲಸ್ 3y ಇದೆ, ಇಲ್ಲಿ ಮೈನಸ್ y ಇದೆ. ಪ್ಲಸ್ 3y ಅಲ್ಲಿ ಮೈನಸ್ y ಹೋದ್ರೆ ಎಷ್ಟಾಗುತ್ತೆ 2y ಆಗುತ್ತೆ, 2y ಬರ್ಕೊಳ್ಳಿ. ಇಲ್ಲಿ ಏನಿದೆ 2x ಇದೆ, ಮೈನಸ್ 6 ಇದೆ, ಏನೆಷ್ಟಾಗುತ್ತೆ ಮೈನಸ್ 4x ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 0. ಈ ಮೈನಸ್ 2x ಮೈನಸ್ 4x ಆಗುತ್ತೆ ನೋಡಿ, ಅಂದರೆ 2y ವಿಚ್ ಇಸ್ ಈಕ್ವಲ್ ಟು 4x ಆಗುತ್ತೆ ಅಂತ ಇಷ್ಟು ಬಂತು. ಓಕೆ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ ಇನ್ನು. ಸೊ ನಾವು ಇನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 2 1 ಜ. ಓಕೆ, 2 1 ಜ 2 2 ಜ. ಸೊ y ಈಸ್ ಈಕ್ವಲ್ ಟು ಏನು ಬರುತ್ತೆ 2x ಬರುತ್ತೆ. ಸೊ ದಿಸ್ ಈಸ್ ವಾಟ್ ದಿ ಈಕ್ವೇಷನ್ ಆಫ್ ಲೈನ್. ಆ ಲೈನಿಂದ ಈಕ್ವೇಷನ್ ಏನು ಬರುತ್ತೆ ಇಷ್ಟು ಬರುತ್ತೆ ನೋಡಿ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಈಗ ನೆಕ್ಸ್ಟ್ ಕ್ವಶನ್ ಏನು ಅದೇ 4th ಅಲ್ಲೇ ಸೆಕೆಂಡ್ ಒನ್ ಮತ್ತೆ. ಓಕೆ, ಸೇಮ್ ಎಕ್ಸಾಕ್ಟ್ಲಿ ಅದೇ ಥರ ನಮ್ಗೇನು ಕೊಟ್ಟಿದ್ದಾರೆ, ಫೈಂಡ್ ದ ಈಕ್ವೇಷನ್ ಆಫ್ ಲೈನ್ ಜಾಯ್ನಿಂಗ್ ಪಾಯಿಂಟ್ಸ್. ಈಗ ನೋಡಿ ಈಗ ಹೆಂಗ್ ಮಾಡಿದ್ದು ಅದೇ ಥರ ಮಾಡೋಣ. ಸೊ ದೆರ್ ಇಸ್ ಅ ಲೈನ್. ಓಕೆ, ದೆರ್ ಇಸ್ ಅ ಲೈನ್. ಓಕೆ, ಸೊ ದಟ್ ಈಸ್ ದಿಸ್ ಇಸ್ A point and this is B point. The coordinate points of A point is 3, 1. Coordinate points of B point is 9, 3. Let P of x, y be the any point of the line. ಓಕೆ, ನಾವು ಸ್ಟ್ರೇಟ್ ಲೈನ್ಸ್ ಅಲ್ಲಿ ಈಕ್ವೇಷನ್ ಆಫ್ ಲೈನ್ ಕಂಡುಹಿಡಿಯೋಕ್ಕೋಸ್ಕರ ಇದೇ ಥರ ಮಾಡೋದು. ಹೌದಾ? ಫಸ್ಟ್ ಇಯರಲ್ಲಿ ಕಲ್ತಿರ್ತೀರ. ಓಕೆ, ಅದೇ ಥರ ಇಲ್ಲಿನೂ ಅದೇ ಲೆಟ್ P of x, y be the any point of the line. Okay, now you just see here, let us assume this as x1 y1. Okay, this assumed as x1 y1. Okay, this as x2 y2. This as x3 y3. ನಮಗೆ ಫಾರ್ಮುಲಾ ಗೊತ್ತಿದೆ ಏನು ನಮಗೆ, ಇಫ್ ಇಟ್ ಈಸ್ ಈಕ್ವೇಷನ್ ಆಫ್ ಲೈನ್ ಕಂಡುಹಿಡಿಯಬೇಕಂದ್ರೆ x1 y1 1, x2 y2 1, ಅದೇ ಥರ x3 y3 1, ವಿಚ್ ಇಸ್ ಈಕ್ವಲ್ ಟು 0 ಅಂತ ಗೊತ್ತಿದೆ ನಮ್ಗೆ. ಓಕೆ, ಅದೇ ಥರ ಇದನ್ನು ಬರ್ಕೊಂಡು ಹೋಗ್ತೀನಿ ನೋಡಿ ಎಲ್ಲ ಎಲಿಮೆಂಟ್ಸು. ಸೊ ನಾವು ನೋಡಿ ದಟ್ ಈಸ್ ಏನಿದೆ ನಮಗೆ, ಸೊ ಇಟ್ ಈಸ್ x1 y1 3 1 1, x2 y2 ಪ್ಲೇಸಲ್ಲಿ ಏನಿದೆ ನಮಗೆ 9 3. ಹೌದಾ? 9 3 1. x3 y3 ಪ್ಲೇಸಲ್ಲಿ x y x y 1. ಓಕೆ, ನೋ ಎಕ್ಸ್ಪ್ಯಾಂಡಿಂಗ್ ಬೈ ರೋ 1, ಇದು ಪ್ಲಸ್ ಮೈನಸ್ ಪ್ಲಸ್. ಹೌದಾ? ಎಕ್ಸ್ಪ್ಯಾಂಡಿಂಗ್ ಇದು ಜಾಗ ಆಗಲ್ಲ, ಸ್ವಲ್ಪ ಇದನ್ನ ಸ್ಪೇಸ್ ತಗೊಳ್ಳೋಣ. ಓಕೆ, ಇಷ್ಟು ಬರುತ್ತೆ. ಎಕ್ಸ್ಪ್ಯಾಂಡಿಂಗ್ ಬರೋದು ದಟ್ ಈಸ್ ಪ್ಲಸ್ 3 ಟೈಮ್ಸ್ ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡೋಣ. ಇಲ್ಲಿ ನೋಡಿ ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. ಓಕೆ, ಏನು ಫಸ್ಟ್ ಕಾಲಮ್ 3 ಇಂಟು 1 ಮಾಡಿದ್ರೆ 3 ಬರುತ್ತೆ, ಮೈನಸ್ ಆಫ್ y ಇಂಟು 1 ಮಾಡಿದ್ರೆ y ಬರುತ್ತೆ. ನೆಕ್ಸ್ಟ್ ಮೈನಸ್ 1 ಆಫ್
ಓಕೆ ಫಸ್ಟ್ ರೋ -1 ಬರೋದು ನಡೀತೆ, ನಡೀದಿಲ್ಲ ನಡೀತೆ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಟ್ಟು ಫಸ್ಟ್ ರೋ ಸೆಕೆಂಡ್ 9 ಇಂಟು 1 ಮಾಡಿದ್ರೆ 9 ಬರುತ್ತೆ, 9 ಬರ್ತದೆ. ಮೈನಸ್ ಆಫ್ ಎಕ್ಸ್ ಇಂಟು 1 ಮಾಡಿದ್ರೆ ಎಕ್ಸ್ ಬರುತ್ತೆ, ಎಕ್ಸ್ ಬರ್ತದೆ. ನೆಕ್ಸ್ಟ್ +1 ಆಫ್ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. 9 ಇಂಟು ವೈ ಮಾಡಿದ್ರೆ 9y ಬರುತ್ತೆ, 9y ಬರುತ್ತೆ. ಮೈನಸ್ 3 ಇಂಟು ಎಕ್ಸ್ ಮಾಡಿದ್ರೆ 3x ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿ 3 3 ಜ 9 ಆಗುತ್ತೆ, -3 ಇಂಟು ವೈ ಮಾಡಿದ್ರೆ 3y ಆಗುತ್ತೆ. -1 ಇಂಟು ಮಾಡಿದ್ರೆ -9 ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಆಗುತ್ತೆ. ಓಕೆ 1 ಇಂಟು 9 ಮಾಡಿದ್ರೆ ದಿಸ್ ಇಸ್ 9y ಮೈನಸ್ 3x ವಿಚ್ ಇಸ್ ಈಕ್ವಲ್ ಟು 0. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿ. ಏನು ನೋಡಿ +9 -9 ಕ್ಯಾನ್ಸಲ್ ಆಗ್ಬಿಡಿ. ಓಕೆ ಇಲ್ಲಿ ನೋಡಿ ಏನಿದೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ -3x ಇದೆ, ಏನು ಬರುತ್ತೆ -2x ಬರುತ್ತೆ. ಇಲ್ಲಿ -y ಇದೆ, ಇಲ್ಲಿ +9y, -3y ಇದೆ ಪ್ಲಸ್ ಏನು ಬರುತ್ತೆ +6y ಬರುತ್ತೆ ನೋಡಿ, ವಿಚ್ ಇಸ್ ಈಕ್ವಲ್ ಟು 0. ಈ -2x ಹಾಕಿ ನೋಡಿ, ಅವಾಗ ಏನಾಗುತ್ತೆ 6y ವಿಚ್ ಇಸ್ ಈಕ್ವಲ್ ಟು 2x ಆಗುತ್ತೆ. 2 1 ಜ 2 3 ಜ ಹೌದಾ, ಅಂದರೆ 3y ವಿಚ್ ಇಸ್ ಈಕ್ವಲ್ ಟು x ಬರುತ್ತೆ. ಅಂದರೆ x ಈಸ್ ನಥಿಂಗ್ ಬಟ್ x ಇಸ್ ಈಕ್ವಲ್ ಟು 3y ಬರುತ್ತೆ. ದಿಸ್ ಈಸ್ ವಾಟ್ ದಿ ಇಕ್ವೇಶನ್ ಆಫ್ ಲೈನ್. ಇದನ್ನು ಕಂಡಿಡಿ ಅಂತ ಹೇಳಿದ್ರಿ, ಈ ಲೈನಿಂದ ಇಕ್ವೇಶನ್ ಕಂಡಿಡಿ. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಈಗ ನೋಡಿ ಆಲ್ಮೋಸ್ಟ್ ಮುಗೀತೇನು ಕ್ವಶನ್ ಮುಗೀತು. ಇದು ಲಾಸ್ಟ್ ಕ್ವಶನ್ ನೋಡಿ, ಇದೊಂದು ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ಮುಗೀತು, ಕಂಪ್ಲೀಟ್ ಆಗಿ ಬಂದಿವಿ ಸಾಲ್ವ್ ಮಾಡ್ದಂಗೆಲ್ಲ ಕ್ವಶನ್. ಓಕೆ ನಾವು ಜಸ್ಟ್ ಸಿ ಹಿಯರ್ 5th ಕ್ವಶನ್, ಏರಿಯಾ ಆಫ್ ಟ್ರಯಾಂಗಲ್. ಓಕೆ ಏರಿಯಾ ಆಫ್ ಟ್ರಯಾಂಗಲ್ ಎಷ್ಟು ಕೊಟ್ಟು 35 ಸ್ಕ್ವೇರ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಅದನ್ನ ಬರ್ಕೊಳ್ಳಿ ಫಸ್ಟ್. ಏರಿಯಾ ಆಫ್ ಟ್ರಯಾಂಗಲ್ ವಿಚ್ ಇಸ್ ಈಕ್ವಲ್ ಟು 35. ಓಕೆ 35 ಸ್ಕ್ವೇರ್ ಯೂನಿಟ್ಸ್ ಇಷ್ಟು ಕೊಟ್ಟಿದ್ದಾರೆ. ಓಕೆ 35 ಸ್ಕ್ವೇರ್. ಸೊ ಈ ಕೋಆರ್ಡಿನೇಟ್ ಪಾಯಿಂಟ್ಸ್ ಆಫ್ ವೆರ್ಟಿಸಸ್ ಕೊಟ್ಟಿದ್ದಾರೆ. ಓಕೆ ಸೊ ಏರಿಯಾ ಆಫ್ ಟ್ರಯಾಂಗಲ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಆಫ್ ನೋಡಿ, ಈ ಥರ ಒಂದು ಟ್ರಯಾಂಗಲ್ ಇದೆ. ಓಕೆ ಸೊ ನೀವು ಡೈರೆಕ್ಟಾಗಿ ಬರಿಬೋದು ಕೋಆರ್ಡಿನೇಟ್ ಪಾಯಿಂಟ್ಸ್. ದಟ್ ಈಸ್ 2, -6, another is 5, 4, ನೆಕ್ಸ್ಟ್ another is k, 4. ನಾವು ಇಲ್ಲಿ ಇಲ್ಲಿ ಟ್ರಯಾಂಗಲ್ ಹಾಕ್ಲಾರ್ದೂ ಬರಿಬೋದು ಡೈರೆಕ್ಟಾಗಿ x1 y1 x2 y2 x3 y3 ಅಂತ ಬರಿಬೋದು. ಓಕೆ ನಾನು ಬರೆದಿದ್ದೀನಿ ಈ ಥರ ಟ್ರಯಾಂಗಲ್. ಓಕೆ ಸೊ ನಮಗೆ ಫಾರ್ಮುಲಾ ಗೊತ್ತಿದೆ, ಏನು ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಏನು ಫಾರ್ಮುಲಾ. ಸೊ ನಾವು ವಿ ನೋ ದ ಫಾರ್ಮುಲಾ ಏರಿಯಾ ಆಫ್ ಟ್ರಯಾಂಗಲ್ ವಿಚ್ ಇಸ್ ಈಕ್ವಲ್ ಟು ಇದು, ಹೌದಾ. ಓಕೆ ಇದ್ರ ಪ್ರಕಾರ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಓಕೆ ನಾವು ಲೆಟ್ ಅಸ್ ಅಸ್ಯೂಮ್ ದೀಸ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಆಸ್. ಓಕೆ ಈ ನೋಡಿ ಈ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನು ತೊಗೊಳ್ಳೋಣ, ಇದನ್ನ x1, y1 ಅಂತ ತೊಗೊಳ್ಳೋಣ. ಓಕೆ ಇದನ್ನ x1, y1 ಅಂತ ತೊಗೊಳ್ಳೋಣ. ನೆಕ್ಸ್ಟ್ ಅದನ್ನ ದಿಸ್ ಈಸ್ ವಿ ವಿಲ್ ಟೇಕ್ ಇಟ್ ಆಸ್ x2, y2. ಸೊ ದಿಸ್ ವಿ ವಿಲ್ ಟೇಕ್ ಇಟ್ ಆಸ್ x3, y3. ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ, ಅದನ್ನೇ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನಮ್ಗೆ ಏನು ಬರುತ್ತೆ ನಮಗೆ, ಓಕೆ ಏನು ಬರುತ್ತೆ ನೋಡಿ, ದಟ್ ಈಸ್ ಏರಿಯಾ ಆಫ್ ಟ್ರಯಾಂಗಲ್ ಎಷ್ಟು 35 ಕೊಟ್ಟು, ಅಂದರೆ ಇದು +or-35 ತೊಗೋಬೇಕು. ಓಕೆ ಇಂಟು ಹಾಫ್ ಆಫ್ ಡಿಟರ್ಮಿನೆಂಟ್ ಆಫ್ x1 y1 ಪ್ಲಸ್ಲಿ 2 - 6 1. ನೆಕ್ಸ್ಟ್ x2 y2 ಪ್ಲಸಲ್ಲಿ ನೋಡಿ, x2 y2 ಪ್ಲಸಲ್ಲಿ 5 4 ಹೌದಾ, 5 4 1. ನೆಕ್ಸ್ಟ್ ಇದೆ x3 y3 ಪ್ಲಸಲ್ಲಿ k4 1 ಇಷ್ಟೇ. ಓಕೆ ಈ 2ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಅವಾಗ ಏನು ಬರುತ್ತೆ, ಈಗ +or-70 ಬರುತ್ತೆ, +or-70 ವಿಚ್ ಈಸ್ ಈಕ್ವಲ್ ಎಕ್ಸ್ಪ್ಯಾಂಡಿಂಗ್ ಬೈ ರೋ 1 ಪ್ಲಸ್ ಮೈನಸ್ ಪ್ಲಸ್ ಆಗಿ 2 ಟೈಮ್ಸ್ ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. 4 ಇಂಟು 1 ಮಾಡಿದ್ರೆ 4 ಬರುತ್ತೆ, ಮೈನಸ್ ಆಫ್ ಮತ್ತೆ 1 ಇಂಟು 4 ಮಾಡಿದ್ರೆ 4 ಬರುತ್ತೆ ಅಂತ ಬರ್ತದೆ. ನೆಕ್ಸ್ಟ್ -6 ಓಕೆ ಮೈನಸ್ ಆಫ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. 5 ಇಂಟು 1 ಮಾಡಿದ್ರೆ 5 ಬರುತ್ತೆ. ನೆಕ್ಸ್ಟ್ -k ಇಂಟು 1 ಮಾಡಿದ್ರೆ k ಬರುತ್ತೆ, ಇಷ್ಟು ಬರುತ್ತೆ. ನೆಕ್ಸ್ಟ್ ಅದೇ ಥರ +1 ಆಫ್ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. ಫಸ್ಟ್ ರೋ ಥರ್ಡ್ ಕಾಲಮ್ 5 ಇಂಟು 4 ಮಾಡಿದ್ರೆ 20 ಬರುತ್ತೆ. ನೆಕ್ಸ್ಟ್ ಮೈನಸ್ ಆಫ್ k ಇಂಟು 4 ಮಾಡಿದ್ರೆ 4k ಬರುತ್ತೆ. ಇಲ್ಲಿ ಕಾಣ್ತಿಲ್ಲೇನೋ, ಸ್ವಲ್ಪ ಮೇಲೆ ತೊಗೊಂಡೋಗ್ತೀನಿ ನೋಡಿ, ಓಕೆ ನೋಡಿ ನೆಕ್ಸ್ಟು ಇಲ್ಲಿ ಇದನ್ನೇ ಅಲ್ಲಿ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡ್ತಾರೆ. ಓಕೆ ನಾವು ಇಷ್ಟಿದೆ ನೋಡಿ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ದಿಸ್ ಇಸ್ +or-70 ರೈಟ್ ಆಸ್ ಇಟ್ ಈಸ್ ನಾವು ವಿಚ್ ಇಸ್ ಈಕ್ವಲ್ ಇಷ್ಟಿದೆ ನೋಡಿ. ಇಲ್ಲಿ 4 - 4 ಅಂದರೆ 0 ಆಗುತ್ತೆ, 0 ಇಂಟು ಎನಿಥಿಂಗ್ ಅಂದರೆ 0 ಅಂತ ಬರ್ತೀವಿ. ಮೈನಸ್ ಇಂಟು ಮೈನಸ್ +6 ಆಗುತ್ತೆ. ಓಕೆ ದಿಸ್ ಇಸ್ 5 - k ರೈಟ್ ಆಸ್ ಇಟ್ ಈಸ್ ನಾವು. ಓಕೆ +20 - 4k ಹೆಂಗಿದೆ ಹಂಗೆ ಬರ್ಕೊಳ್ಳಿ ಸದ್ಯಕ್ಕೆ ನಾವು. ಓಕೆ ನಾವು ಸಜೆಸ್ಟ್ ಸಿ ಹಿಯರ್, ಇದನ್ನ ಎರೇಸ್ ಮಾಡ್ಬಿಡೋಣ. 4k. ಓಕೆ ನಾವು ಜಸ್ಟ್ ಏನಿದೆ ನಮ್ಗೆ ಇನ್ನೂ ಫರ್ದರ್ ಸಿಂಪಲ್ +or-70 ವಿಚ್ ಇಸ್ ಈಕ್ವಲ್ ಟು 5 6 5 ಎಷ್ಟಾಗುತ್ತೆ 30 ಆಗುತ್ತೆ. -6 ಇಂಟು -k ಮಾಡಿದ್ರೆ 6k ಆಗುತ್ತೆ. +20 ರೈಟ್ ಆಸ್ ಇಟ್ ಈಸ್ -4k.
ಇಷ್ಟು ಬಂತು. ಓಕೆ, ನಾವು ಯು ಜಸ್ಟ್ ಸಿ ಹಿಯರ್, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡೋಣ ನೋಡಿ. ಏನು ಬರುತ್ತೆ, ಪ್ಲಸ್ ಆರ್ ಮೈನಸ್ 70 ವಿಚ್ ಇಸ್ ಈಕ್ವಲ್ ಟು 30 + 20 ಮಾಡಿದ್ರೆ 50 ಬರುತ್ತೆ. ಓಕೆ, -6ಗೆ -4ಗೆ ಮಾಡಿದ್ರೆ -10ಗೆ ಬರುತ್ತೆ. ಇಷ್ಟು ಬರುತ್ತೆ. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡೋಣ ನೋಡಿ. ಇದು ಫರ್ದರ್ ಸಿಂಪ್ಲಿಫೈ. ಓಕೆ, ನಾವು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ ನಮಗೆ, ಇದು ಪ್ಲಸ್ ಆರ್ ಮೈನಸ್ 70 ಇದೆ ಹೌದಾ. ಓಕೆ, ನಾವು ಇದು +70 ಇಂದ ಒಂದ್ಸಲ ಓಪನ್ ಮಾಡ್ಕೊಂಡು ವಿಚ್ ಇಸ್ ಈಕ್ವಲ್ ಟು 50 - 10ಗೆ. ನೆಕ್ಸ್ಟ್ ಅದೇ ಥರ -70 ಇಂದ ಒಂದ್ಸಲ ಓಪನ್ -70 ವಿಚ್ ಇಸ್ ಈಕ್ವಲ್ ಟು 50 - 10ಗೆ. ಈ +50 ಆ ಕಡೆ ತಗೊಳ್ಳಿ, ಯಾವಾಗ ಏನಾಗುತ್ತೆ 70 - 50 ವಿಚ್ ಇಸ್ ಈಕ್ವಲ್ ಟು -10ಗೆ ಹೌದಾ. 70 - 50 ಅಂದರೆ ಎಷ್ಟಾಗುತ್ತೆ, 20 ವಿಚ್ ಇಸ್ ಈಕ್ವಲ್ ಟು -10ಗೆ ಹೌದಾ. ಇದು 0, ಇದು 10 10 1 ಜಾ 10 2 ಜಾ ಆಗುತ್ತೆ ಹೌದಾ. ಅಂದರೆ ಏನಾಗುತ್ತೆ 10 1 ಜಾ 10 2 ಜಾ. ಸೊ ನಮಗೆ 2 ಇಸ್ ಈಕ್ವಲ್ ಟು -k ಆಗುತ್ತೆ ನೋಡಿ. ಓಕೆ, 2 ಇಸ್ ಈಕ್ವಲ್ ಟು -k ಆದಾಗ ಅಂದರೆ k ವ್ಯಾಲ್ಯೂ ಎಷ್ಟು ಬರುತ್ತೆ, k ಇಸ್ ನಥಿಂಗ್ ಬಟ್ k ವ್ಯಾಲ್ಯೂ ವಿಚ್ ಈಸ್ ವಿ ವಿಲ್ ಗೆಟ್ ಇಟ್ ಆಸ್ k ವ್ಯಾಲ್ಯೂ ಇಸ್ ಈಕ್ವಲ್ ಟು -2 ಬರುತ್ತೆ ನೋಡಿ. ದಿಸ್ ಇಸ್ ವಾಟ್ k ವ್ಯಾಲ್ಯೂ ಏನು ಬರುತ್ತೆ -2. ಇಷ್ಟ ಆಯ್ತಾ. ನೆಕ್ಸ್ಟ್ ಅದೇ ಥರ ಇದನ್ನು ಸಾಲ್ವ್ ಮಾಡೋಣ. ಈ +50 ಈ ಕಡೆ ತಗೊಂಡು ಯಾವಾಗ ಏನು ಬರುತ್ತೆ -50 -70 -50 ವಿಚ್ ಇಸ್ ಈಕ್ವಲ್ ಟು -10k ಆಗುತ್ತೆ. ನಾವು -70 -50 ಅಂದರೆ -120 -120 ವಿಚ್ ಇಸ್ ಈಕ್ವಲ್ ಟು -10k. ಇದು ಮೈನಸ್ ಕ್ಯಾನ್ಸಲ್ ಮಾಡಿ. ಈ 10 1 ಜಾ 10 12 ಜಾ ಹೌದಾ. ಅಂದರೆ k ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಷ್ಟು ಬಂತು, 12 ಬಂತು. ಅಂದರೆ k ವ್ಯಾಲ್ಯೂ ನಮ್ಗೆ ಏನು ಬರುತ್ತೆ -2, -12 ನೋಡಿ. ವಿಚ್ ಆಪ್ಷನ್ ನೋಡಿ, ಯಾವ ಆಪ್ಷನ್ ಹೋಗ್ತಾ ಇರುತ್ತೆ, -2, -12 ನೋಡಿ. -2 ಇಲ್ಲಿದೆ ನೋಡಿ, ಆಪ್ಷನ್ ಡಿ. 12, -2 -2, -12 ಎರಡು ಒಂದೇ ಆಗುತ್ತೆ, ಆಪ್ಷನ್ ಡಿ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇಷ್ಟು ಬರ್ಕೊಳ್ಳಿ. ಓಕೆ, ವಿಡಿಯೋನ ಪಾಸ್ ಮಾಡ್ಕೊಂಡು. ಓಕೆ ನೋಡಿ, ಇಷ್ಟಿಗೆ ಆಯಿತು, ಇಷ್ಟು ಕ್ವಶನ್ ಆಯಿತು. ಆಲ್ಮೋಸ್ಟ್ ನಾವೆಲ್ಲ ಕ್ವಶನ್, ಇಷ್ಟು ಕ್ವಶನ್ ನೀವು ಎಕ್ಸಸೈಸ್ ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ಸಾಕು. ಓಕೆ, ಪಕ್ಕ 2 ಮಾರ್ಕ್ಸ್ ಬರ್ತಾವೆ ನಿಮ್ಮ ಡಿಟರ್ಮೆಂಟ್ಸಿಂದ. ಓಕೆ, ಇದೇ ಎಕ್ಸಸೈಸಿಂದ ಕ್ವಶನ್ ಬರುತ್ತೆ ನಿಮಗೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲ ನೋಡಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಓಕೆ.